How are you, Mr. Lankesh? Super, Mr. Lokesh. How are your audience? Nice pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಆತ್ಮೀಯವಾದಂತ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ರೀ ರೀ ಏನೇ ಆಯ್ತು ನಿನ್ಗೆ? ನನಗ ಆಗ್ತಿಲ್ಲ ರೀ. ಅಷ್ಟ್ ಚಿಕ್ಕ ಮೊಬೈಲ್ ನೆತ್ತಕ್ಕಾಗ್ಲಿಲ್ಲ ಅಂದ್ರೆ ಹೆಂಗೆ ನಿನ್ಗೆ? ರೀ ನಾನು ಇದನ್ನ ಎತ್ತಕ್ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿರೋದು, ನನಗ್ ಬದುಕೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ರಾಣಿ ಈ ತರ ಎಲ್ಲ ಮಾತಾಡಬೇಡ ರಾಣಿ. ತುಂಬಾ ಖುಷಿ ಆದ್ರೆ ಹಾರ್ಟ್ ನಿಂತೋಗೋ ಚಾನ್ಸಸ್ ಇರುತ್ತೆ. ರೀ ಆಯ್ತು, ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು. ಅದು ನನಗೊಂದು ವಾರದಿಂದ ಒಬ್ಬ ಫೋನ್ ಮಾಡಿ ಮಾಡಿ ತೊಂದ್ರೆ ಕೊಡ್ತಾ ಇದನ್ರಿ. ಈ ಫೋನ್ ಇದ್ರೆ ಅಲ್ವಾ ಪ್ರಾಬ್ಲಮ್ಮು, ಅದಕ್ಕೆ ಈ ಮೊಬೈಲ್ಗೆ ನಾನು ನೇಣ್ ಹಾಕ್ತಾ ಇದ್ದೀನಿ. ಇಷ್ಟಿಲ್ಲಿ ಮ್ಯಾಟ್ರಿಗೆಲ್ಲ ಮೊಬೈಲ್ ಯಾಕೆ ನೀನ್ ನೇಣಾಗ್ತಾ ಇದ್ಯಾ? ಒಂದೇ ಒಂದ್ಸಲಿ ನೀನು ಮೇಕಪ್ ಮಾಡ್ಕೊಳ್ಳೋದಕ್ ಮುಂಚೆ ಒಂದು ಸೆಲ್ಫಿ ತೆಗೆದ್ಬಿಟ್ಟು ಅದೇ ನಂಬರ್ಗೆ ವಾಪಸ್ ಕಳಿಸ್ಬಿಡು. ಆವಾಗ ನೋಡು ಮಾರನೇ ದಿನ ನ್ಯೂಸ್ ಪೇಪರ್ ಅಲ್ಲಿ ಒಂದು ಹೆಡ್ಲೈನ್ಸ್ ಬರುತ್ತೆ, ಅಪರಿಚಿತ ವ್ಯಕ್ತಿ ನೇಣಿಗೆ ಶರಣು ಅಂತ. ಮೆಂಟಲ್ ಓವರ್. ರೇ ಹೆಂಡತಿಗೆ ಯಾವನೋ ಕಾಟ ಕೊಡ್ತಿದ್ದಾನಂದ್ರೆ ಆಡ್ಕೊಂಡ್ ನಗ್ತಿದ್ದೀರಲ್ಲ ನೀವು. ಆಯ್ತಾಯ್ತಾಯ್ತು, ಏನಂತ ಮ್ಯಾಟ್ರ್ ಹೇಳು, ಏನಂತ ಒಂದು? ರೀ ದಿನಕ್ಕೆ 20 ಸಲ ಕಾಲ್ ಮಾಡ್ತಾನ್ರಿ ಅವನು. ನೀ ಫ್ರೀ ಇದ್ರೆ 2 ನಿಮಿಷ ಮಾತಾಡ್ಬೋದಾ ಅಂತ ಕೇಳ್ತಾನೆ. ನಾನು ಫ್ರೀ ಇಲ್ಲಪ್ಪ ಅಂತಂದ್ರೆ ನೀವ್ ಫ್ರೀ ಆದ್ಮೇಲೆ ಇದೇ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೇನ್ ಹೇಳ್ತಾರೆ? ಸದ್ಯಕ್ಕೆ ಇಷ್ಟೇ ಹೇಳಿರೋದು. ಅಲ್ಲ ರೀ ನೀವೇ ಹೇಳಿ, ಇಷ್ಟು ಅಂದವಾಗಿ ಹುಟ್ಟೋದೇ ತಪ್ಪ? ಅಮ್ಮ, ಅಂದವಾಗಿ ಹುಟ್ಟೋದ್ ತಪ್ಪಲ್ಲಮ್ಮ, ಆದ್ರೆ ನೀನೀ ಮಾತಾಡ್ತಿದ್ದಲ್ಲ ಇದು ಘೋರ ಅಪರಾಧ. ಇದು ಏನ್ರಿ ಹೀಗೆ ಹೇಳ್ತಿದ್ದೀರಾ? ಅವನ್ ಯಾವನೋ ನನಗ್ ಕಾಟ ಕೊಡ್ತಾ ಇದ್ದಾನೆ, ನನ್ಗೆ ಲೆಟ್ರ್ ಬೇರೆ ಕಳಿಸ್ತಾನಂತೆ, ಉತ್ತರ ಕೊಡಿ ಅಂತ ಬೇರೆ ಹೇಳ್ತಿದ್ದಾನೆ. ಒಬ್ಬ ಗಂಡ ಆಗಿ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದೀರಲ್ಲ, ನಿಮಗ್ ಸ್ವಲ್ಪನೂ ನಾಚಿಕೆನೇ ಆಗೋದಿಲ್ವಾ? ನೀನು ಇದೇ ತರ ಕೇಳ್ತಾಳಪ್ಪ. ಯಾಕೆ? ಹೋಗಿ ರಾಣಿನ ಮದುವೆ ಆಗಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಯಾವಾಗ್ಲೂ ಕೇಳ್ತಾ ಇರ್ತಾಳೆ. ಓಕೆ ಬಿಟಾಕ ಮ್ಯಾಟ್ರು. ಅದ್ ಯಾವನ್ ಬರ್ತಾನೆ ನಾನು ನೋಡೇ ಬಿಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಐ ಆಮ್ ದೇರ್, ವೈಫ್ ಹಿಯರ್ ವೆನ್ ಐ ಆಮ್ ಹಿಯರ್. ರೀ ಅದೇ ನಂಬರು, ಅವನೇ ಫೋನ್ ಮಾಡ್ತಿದ್ದಾನೆ. ಕೂಲ್ ನಾನು ಮಾತಾಡ್ತೀನಿ ಇರು. ಹಲೋ ಮೇಡಮ್. ಇದು ಮೇಡಮ್ ಅಲ್ಲಪ್ಪ, ಈ ಮೇಡಮ್ಗೆ 3 ಗಂಟೆ ಹಾಕಿರೋ ಸಾರು. ಯಾವನ್ನ ಮಾತಾಡ್ತಿರೋದು? ಸರ್ ಏನ್ ಸರ್ ಇದು? ನೀವಾದ್ರೂ ಮೇಡಮ್ಗೆ ಹೇಳಿ ಸರ್ ಫೋನಲ್ಲಿ ಮಾತಾಡಕ್ಕೆ. ಕೊಡಿ ಸರ್ ಮೇಡಮ್ಗೆ ಮಾತಾಡ್ತೀನಿ. ಎಷ್ಟೋ ಧೈರ್ಯ ಇರ್ಬೇಕು ನಿನ್ಗೆ. ಸುಮ್ನೆ ನನ್ನ ಪೇಷನ್ಸ್ನೆಲ್ಲ ಟೆಸ್ಟ್ ಮಾಡಬೇಡ. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಹುಡ್ಕೊಂಬಂದು ನಿನ್ನ ಕೊಚ್ಚಾಕ್ಬಿಡ್ತೀನಿ. ಸರ್ ನೀವೇನ್ ಬರಕ್ ಹೋಗ್ಬೇಡಿ ಸರ್. ನೋಡ್ದಾ ಹೆಂಗ್ ಎದ್ರಕೊಂಡ್ಬಿಟ್ಟ? ನಾನೇ ಬರ್ತೀನಿ ನಿಮ್ ಮನೆಗೆ ಎಂದಿದ್ದೆ ಸರ್. ನೀನೇ ಬರ್ತೀಯಾ? ರೀ ನನಗೆ ಗೊತ್ತು ಇಂಥವ್ರನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ. ಸ್ವಲ್ಪ ಇರು ಸರ್. ಫಸ್ಟ್ ಬಿಸಾಕ್ಬಿಟ್ಟು ಹೋಯ್ತಾ ಇದಾರೆ. ಡಿಯರ್ ರಾಣಿ, ಅಯ್ಯೋ ರೀ ಏನ್ ಬರ್ತಿದನ್ರಿ? ರೀ ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಕೊಟ್ರ ಇಲ್ಲಿ ಮಚ್ಚು. ಬೇಡ ರೀ ಬೇಡ. ನೋಡಿ ಮನುಷ್ಯ ಕೋಪದಲ್ಲಿರ್ಬೇಕಾದ್ರೆ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಕೋಪದ ಕೈಲಿ ಬುದ್ಧಿ ಕೊಟ್ರೆ ಪರವಾಗಿಲ್ಲ ಕಣೆ, ಮಂಗನ ಕೈಲಿ ಮಾಣಿಕ್ಯ ಮಾತ್ರ ಕೊಡ್ಲೇಬಾರ್ದು. ಏನಂಗಂದ್ರೆ ಲವ್ ಲೆಟರ್ ಇದು. ಫೋನ್ ಮಾಡಿದವನು ನಿನ್ ಲವರ್ ಅಲ್ಲ, ಇದು ಲವ್ ಲೆಟರ್ ಅಲ್ಲ. ಇದು ಈ ತಿಂಗಳದು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್. ರೀ ನೀವ್ ಯಾವಾಗ್ರಿ ಕ್ರೆಡಿಟ್ ಕಾರ್ಡ್ ತಗೊಂಡ್ರಿ? ಬಿಟ್ಟ ಅಂದ್ರೆ ಅದೇ ಈಗ ಡಿಯರ್ ರಾಣಿ ಅಂತ ಇಲ್ವಾ ಇಲ್ಲಿ ನಿನ್ ಕ್ರೆಡಿಟ್ ಕಾರ್ಡ್ ಇದು. 95,000 ರೂಪಾಯಿ ಬಿಲ್ಲು. ಏನೇ ಶಾಪಿಂಗ್ ಮಾಡಿದೆ? ಅದು ಮಿಲನ ಫಿಲಂ ಹೀರೋಯಿನ್ ಪಾರ್ವತಿ ಮೆನಂತರ ನನ್ ಕೂದಲೆಲ್ಲ ಕರ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೇರಿ. ಪಾರ್ಲರ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ನ ಸ್ವೈಪ್ ಮಾಡಿದೆ. 9,500 ಬಿಲ್ ಆಗಿತ್ತು. ಆದ್ರೆ ಅದನ್ನ ಕಟ್ಟಕ್ ಆಗ್ಲಿಲ್ಲ, ಅದಕ್ಕೆ ಬಡ್ಡಿ ಹುಟ್ಕೊಳ್ತು. ಮತ್ತ ಆ ಬಡ್ಡಿಗ್ ಬಡ್ಡಿ ಹುಟ್ಟಿ ಇವಾಗ ವಾಪಸ್ ದುಡ್ಡು ಕೊಡೋದಕ್ಕೆ ಇಷ್ಟೊಂದು ದುಡ್ಡು ಎಲ್ಲಿ ಹುಟ್ಸೋದಪ್ಪ ಅನ್ನೋ ರೇಂಜ್ ತಂದಿಟ್ಟಿದ್ಯಾ? ರೀ ಏನ್ರಿ ಮಾಡೋದು ಇವಾಗ? ಕ್ರೆಡಿಟ್ ಕಾರ್ಡ್ ಅವ್ರ ಮನೆಗ್ ಬಂದ್ರೆ ನಾನು ಏನ್
ನಿಲ್ಸ ತಕೋ. ನಮಸ್ಕಾರ ಸರ್, ನಾನು ಬ್ಯಾಂಕಿಂದ ಬಂದಿದ್ದೀನಿ ಸರ್. ಇದು ಒಂದು ಬ್ಯಾಂಕು. ಮುದ್ದೇಶ, ಏನೋ ನಿನ್ ಗೆಟಪ್ ಯಾವನವನು? ಸರ್ ಒಂದ್ ನಿಮಿಷ ಬನ್ನಿ ಸರ್, ಇದು ನಮ್ ಕಂಪ್ನಿ ಸೀಕ್ರೆಟ್ ಸರ್. ಹಾ. ನೋಡಿ ಸರ್, ಹಾ. ಈಗ ಯಾರ ಮನೆಯಿಂದ ನಮ್ ಬ್ಯಾಂಕ್ಗೆ ಕಾಸು ಬರೋದು ಬಾಕಿ ಇರುತ್ತೋ ಅವ್ರ ಮನೇಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಕೆಲ್ಸಕ್ಕೆ ಇಟ್ಕೋತೀವಿ. ನಿಮ್ ಮನೆಯವ್ರು ಬಂದು ನಿಮ್ಮ ಹತ್ರ ದುಡ್ಡು ಕೇಳಿದಾಗ ನೀವು ಕೊಡಲ್ಲ ಅಂತೀರಾ? ಕಲೆಕ್ಷನ್ ಎಲ್ಲ ಆದ್ಮೇಲೆ ಅವ್ರನ್ನ ಕೆಲ್ಸದಿಂದ ಕಿತ್ ಬಿಸಾಕ್ತಿವಿ ಸರ್. ಯಾರಿಗೂ ಹೇಳ್ಬೇಡಿ ಸರ್ ಈ ಸೀಕ್ರೆಟ್. ನಮ್ಗೆ ಕಲೆಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಮತ್ತೆ ಕಲೆಕ್ಷನ್ ಮಾಡ್ಕೊಂಡೆ ಹೋಗೋದು. ರೀ ಏನ್ರಿ ಮಾಡೋದು ಇವಾಗ? ಇರು ಇರು ಇರು. ನೋಡಿ ಮಿಸ್ಟರ್, ಬಸ್ವಾ ಸರ್, ಈ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನ್ ಆಕ್ಚುಲಿ? ಸರ್ ಈಗ ಕ್ರೆಡಿಟ್ ಕಾರ್ಡ್ ಅಂತ ಇದೆಯಲ್ಲ, ಅದನ್ನ ನಾವು ಶಾಪಿಂಗ್ ಗೆ ಅಂತ ಏನ್ ಬೇಕಾದ್ರೂ ತಗೋಬಹುದು ಸರ್. ಕಾರ್ಡ್ ಒಳಗೆ ದುಡ್ಡು ಇರ್ತದಂತೆ. ಮತ್ತೆ ಕಾಣದೇ ಇಲ್ವಲ್ಲ? ಅದಂಗೆ ಸರ್, ಇರುತ್ತೆ ಆದ್ರೆ ಕಾಣಲ್ಲ. ಕಾಣಲ್ಲ ಆದ್ರೂ ಇರುತ್ತೆ, ಅದ್ ಹೇಗೆ? ಅಯ್ಯೋ ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಆದ್ರೂ ಅದು ನಿಜ. ಅದ್ರೊಳಗೆ ದುಡ್ಡು ಕಾಣಲ್ಲ, ಆದ್ರೂ ಅದ್ರೊಳಗೆ ಇರುತ್ತೆ. ಸೊ ನಿಮ್ಗೆ ಅದು ಅರ್ಥ ಆಗಲ್ಲ. ಓ ಸರಿ 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 ಸರಿ. ಇವಾಗ ನಿಮ್ಮ ಅಮೌಂಟ್ ಸೆಟಲ್ ಮಾಡೋಣ. ತಾವು ಮನೆಗೆ ಬಂದಿದ್ದೀರಾ, ಏನಾದ್ರೂ ತಂಪು ಪಾನೀಯ ಏನಾದ್ರು ತಗೋತೀರಾ? ಸರ್ ಇಲ್ಲ ಸರ್, ನಾವು ಕಾಸು ವಾಪಸ್ ಕೊಡೋ ತನಕ ನಾವೇನು ಕುಡಿಯಾಕಿಲ್ಲ ಸರ್. ಸುಮ್ನೆ ಊನ ಕೇಳಲ್ಲ ದಾಡಿ ನಿನ್ಗೆ. ಓಟ್ನಲ್ಲಿ ಬತ್ತದೆ ಬೇಡ ಅಂತೀಯಲ್ಲೋ. ನೋಡ್ಬೋ ಆಫೀಸರ್. ಓ ಸರಿ ಸರಿ ಸರಿ. ನೋಡಿ ಬಾವ ಸರ್, ಏನಾರು ಕುಡಿಯೋಣ. ಹಾ ಓಕೆ, ಒಂದ್ ನಿಮಿಷ ರೀ. ಯಾ ಕಮಾನ್. ಕೂಲ್ ಡ್ರಿಂಕ್ಸ್ ಎಲ್ಲಿದೆ ಸರ್ ಕೂಲ್ ಡ್ರಿಂಕ್ಸ್? ಕಾಣ್ತಾನೆ ಇಲ್ಲ. ಕ್ರೆಡಿಟ್ ಕಾರ್ಡ್ ಗೊತ್ತಾ ನಿಮ್ಗೆ? ಗೊತ್ತು, ಅದ್ರಲ್ಲಿ ಕಾಸು ಇರುತ್ತೆ, ಇರುತ್ತೆ ಆದ್ರೆ ಕಾಣಲ್ಲ. ಇದು ಹಂಗೆ, ಕುಡಿರಿ. ಓ ಇವ್ರ ಹಂಗ ಬತ್ತವ್ರೆ. ಆಯ್ತು ಕುಡಿರ. ಏನ್ ಚೆನ್ನಾಗಿತ್ತು ಸರ್ ಆರೆಂಜ್ ಫ್ಲೇವರ್. ಇದಾ ನಿಮ್ ಪ್ಲಾನು? ಸೂಪರ್ ಆಗಿದೆ, ನಾನು ಕೊಡ್ತೀನಿ ರೀ. ತಗೊಳ್ಳಿ. ಏನಿದು? ಬಾಳೆಹಣ್ಣು. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಬನ್ನಿ ಇಲ್ಲಿ. ಯಾಕೆ ಸರ್ ಹೊಡೆದ್ರಿ? ಸುಲ್ದಿರೋ ಬಾಳೆಹಣ್ಣು ಕೊಟ್ಮೇಲೆ ಇನ್ನೇನ್ ಸುಲಿತಾ ಇದೀರಾ ಸರ್ ನೀವು? ಅಣ್ಣ ಯಾಕಮ್ಮ ಹೊಡೆದೆ? ಬರೀ ಅದೊಂದು ಬಾಳೆಹಣ್ಣು ಸಿಪ್ಪೆ ಮಾತ್ರ ಸುಲ್ದಿತ್ತು. ಈ ಬಾಳೆಹಣ್ಣಿಗೆ ಹಾಗೆ ಸಿಪ್ಪೆ ಇತ್ತು, ಹಂಗೆ ತಿಂತಾ ಇದೆಯಲ್ಲ. ಅಲ್ಲ ನೋಡ್ದವ್ರು ನಮ್ಮಣ್ಣ ಕೋತಿ ಅಂತ ಹೇಳಲ್ವಾ? ಶಾಬಾಷ್ ಶಾಬಾಷ್ ಶಾಬಾಷ್. ಸರ್ ತಿಂದಿದ್ದು ಕುಡ್ದಿದ್ದು ಎಲ್ಲ ಆಯ್ತು ಸರ್. ಕಾಸು ಕೊಟ್ರೆ ನಾವು ಹೋಗ್ಬಿಡ್ತೀವಿ ಸರ್. ಅಂತ ಮಾತಾಡ್ತಾ ಇದೀರಾ ನೀವು? ಮನೆಗ್ ಬಂದಿರೋ ಅತಿಥಿಗಳು ನೀವು, ನಿಮ್ಗೆ ಊಟೋಪಚಾರ ಮಾಡದೆ ಕಳ್ಸಕ್ಕಾಗತ್ತಾ ನಾವು? ಹೌದಪ್ಪ, ನಮ್ ಮನೆ ತಲತಲಾಂತರದಿಂದ ಮನೆಗ್ ಬಂದವ್ರಿಗೆ ಸೇವೆ ಮಾಡ್ಕೊಂಡೇ ಬಂದಿದೆ. ನಾನಿವಾಗ ಊಟ ಹಾಕ್ದೆ, ಹಾಗೆ ಇಲ್ಲಿಂದ ಕಳ್ಸೋದಿಲ್ಲ. ಅದೇ ಸುಮ್ನೆ ಉಂಡಂಗ್ ಕೈ ಮಾಡುತ್ತಾನೆಯ ಮಾಡಿದ್ರಾಯ್ತು ಬಿಡು. ಊಂದ್ ಬಿಡು. ಓಕೆ ಸರ್, ಓಕೆ ಓಕೆ. ಡೈನಿಂಗ್ ಟೇಬಲ್ ಎಲ್ಲಿದೆ ಸರ್? ಇಲ್ಲ ಬನ್ನಿ ಬನ್ನಿ ಬನ್ನಿ. ಅಲ್ಲೇ ಇದೆ ಬಾರ, ಡೈನಿಂಗ್ ಟೇಬಲ್ ಇದೆ ಬಾರ. ಅಲ್ಲೇ ನಡಿಯ. ಸರ್ ಏನ್ ಸರ್ ನೋಡ್ಕೊಂಡ್ ಕೂತೋಬೇಕು? ನಾಯಿ ಮರಿ ಪಾಪ ಇಲ್ಲೇ ಇದೆ. ಹೋಗ್ತೀನಿ, ಹೋಗಮ್ಮ. ಎಷ್ಟು ಬೆಳ್ಳಗ್ ಮುದ್ದಾಗಿದೆಯಲ್ಲ. ಕೂತ್ಕೊಳ್ಳಿ. ಇಡಮ್ಮ. ವಾ. ಇಟ್ಬಿಡಿ ನೀವು. ಕೊಡಮ್ಮ. ಕೊಡು. ಆಹಾ ಎಷ್ಟು ಬೇಗ ರೆಡಿ ಮಾಡ್ಬಿಟ್ರಿ ಎಲ್ಲ. ನೋಡಿ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ, ಹಂಗೆ ಘಮ ಘಮ ಅಂತ ಇದೆ. ಏನಾಯ್ತು? ಮೂಳೆ ಪೀಸು ಹಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಸರ್. ಮೂಳೆ ಒಂದ್ ನಿಮಿಷ ಎದ್ದೇಳಿ. ಯಾಕೆ ಸರ್ ಹಿಡಿದ್ರಿ? ಬಡಿಸಿರೋದು ಮೊಸರನ್ನ ಮೂಳೆ ಎಲ್ಲಿಂದ ಬರ್ತಲ್ಲಿ? ಅದೇಪ್ಪ ಅದೇ ಕರ್ಬೇವಿನ ಸೊಪ್ಪು ಕಣೋದು, ಕರ್ಬೇವಿನ ಸೊಪ್ಪು. ಓಕೆ ಓಕೆ. ಇದ್ಯಾಕೆ ತಂಗಿ ಹೊಡೆದೆ ಮತ್ತೆ? ನಾನ್ ಮೊಸರನ್ನಕ್ಕೆ ಒಗ್ಗರಣೆನೆ ಹಾಕಿಲ್ಲ, ಕರಿಬೇವಿನ ಸೊಪ್ಪು ಎಲ್ಲಿಂದ ಬಂದ್ಬಿಡುತ್ತೆ? ಕೂತ್ಕೊಳ್ಳಿ. ಇಲ್ಲ ನಾಯಿ ಇಲ್ಲ. ಅದಕ್ಕೆ ನನ್ನ ಪಕ್ಕದಲ್ಲಿ ಚಿತ್ರಾನ್ನ ಇತ್ತಲ್ಲ, ಅದನ್ನ ಹಾಕಾಗ್ಬಿಟ್ಟೆ. ಸಖತ್ತಾಗದೆ ಚಿತ್ರಾನ್ನ ಬಹಳ ಚೆನ್ನಾಗಿದೆ. ಮುದ್ದೆ ಕಡ್ಲೆ ಬೀಜ ಕುರುಮ್ ಅಂತ ಸಿಗ್ತಾ ಇದೆ ಕಣ. ನಿನಗೆ ಹಾಕಿರೋದು ಬಿರಿಯಾನಿ ಇಲ್ಲಿ ಕಡಲೆ ಬೀಜ ಅಲ್ಲಿಂದ ಬರ್ತದ? ಅಲ್ಲಪ್ಪ
ನೀನೇ ಆಗ್ಲೇ ಮೊಸರನ್ನ ಅಂದಲ್ಲೋ. ಮೊಸರು ಇವನ್ ವೆಜಿಟೇರಿಯನ್, ನೀನ್ ನಾನ್ ವೆಜಿಟೇರಿಯನ್. ನಿನ್ನ ಬಿರಿಯಾನಿ ಬಡಿಸಿದೀವಿ. ನನಗೆ ಬಿರಿಯಾನಿ ಯಾಕೋ ಯಾಕೋ ಊಟ ಸಾಕು ಅನ್ಸ್ತಾ ಇದೆ. ಒಂದ್ ಸ್ವಲ್ಪ ನೀರ್ ಕೊಡ್ತೀರಾ? ಕೊಟ್ಟೆ ತಗೊಳ್ರಿ, ನೀರ್ ಬಡಿಸ್ರಿ. ಹಾಕು ಇದೇ ಪಕ್ಕ ನೋಡಿ. ಲೋಟ ಸರಿಗೆ ಇಟ್ಕೊಳಕ್ ಗುಗ್ಗು. ಸರಿಗಿರೋ ಲೋಟ ನೀನ್ ಯಾಕೆ ಉಲ್ಟಾ ಇಟ್ಕೊಂಡೆ? ಕೊಡಿ. ಇದೇ ತಂಗ್ಯವ, ನೀರೆಲ್ಲ ಚಲೋಯ್ತು. ಹಾಕಿರೋದು ಒಂದ್ ತೊಟ್ಕ ನೀರು, ಅದನ್ನೇ ಲೀಟರ್ ಗಟ್ಲೆ ಕುಡಿತಾ ಇದೆಯಲ್ಲ. ಫಸ್ಟ್ ಇಲ್ಲಿಂದ ಕಾಳಚ್ಕೊಳ್ಳೋಣಕ್ಕನೋ. ಸರ್ ನಮ್ ಬ್ಯಾಲೆನ್ಸ್ ಕೊಟ್ಬಿಟ್ರೆ ನಾವು ಹೊರಟೋಗ್ತೀವಿ ಸರ್. ಬ್ಯಾಲೆನ್ಸ್ ಅದಕ್ಕೇನಂತೆ? ಅಯ್ಯೋ ರಾಣಿ, ಹೋಗಮ್ಮ, ಬೀರುಲಿ ದುಡ್ಡು ಇಟ್ಟಿದ್ದೀನಲ್ಲ, ತಗೊಂಬ ಹೋಗಮ್ಮ. ವಾಟ್ ಇಸ್ ದಿಸ್ ರಾಣಿ? ಕೊಡ್ಬೇಕಾಗಿರೋದು 95,000. 500 rupees ಎಕ್ಸ್ಟ್ರಾ ಕೊಟ್ಟಿದ್ಯಾ ನೀನು? ಎಣಿಸ್ಕೊಡ್ಬೇಕು. ತಗೊಳ್ಳಿಪ್ಪ ಕ್ಯಾಶ್. ಸರ್ ಏನ್ ಸರ್ ಇದು? ಕ್ಯಾಶು. ಊಟ ತಿಂಡಿಲೇನೋ ಹಂಗ ಆಟ ಆಡಿಸ್ಬಿಟ್ರಿ. ಕ್ಯಾಶ್ ಅಲ್ಲೂ ಮೋಸನಾ? ನಿಮಗ್ ಕ್ರೆಡಿಟ್ ಕಾರ್ಡ್ ಗೊತ್ತಾ? ಗೊತ್ತು. ಅದ್ರಲ್ಲಿ ಕಾಸಿರುತ್ತಾ? ಇರುತ್ತೆ. ಆದ್ರೆ ಅದ್ ಕಾಣುತ್ತಾ? ಕಾಣಲ್ಲ. ಆದ್ರೆ ಇರೋರು ನಿಜ ತಾನೆ? ಇವಾಗ ನಾನು ನಿಮ್ಗೆ ಕ್ಯಾಶ್ ಕೊಟ್ವಿ, ನಿಮಗ್ ಕಾಣ್ತಿದ್ಯಾ? ಇಲ್ಲ. ಆದ್ರೆ ಕ್ಯಾಶ್ ಇದೆ ತಾನೆ? ಮುದ್ದೇಶ ಡಬ್ಬ ನನ್ ಮಗನೇ, ನೀವು ಬೇಡ, ನಿಮ್ ಸಾವಾಸನು ಬೇಡ. ಮೇಡಮ್ ನಿಮ್ ಬಿಲ್ ನಾನೇ ಕಟ್ಕೋತೀನಿ ಮೇಡಮ್, ನನ್ನ ಬಿಟ್ಬಿಡಿ. ಅಪ್ಪ ಊಟನು ಬೇಡ, ಏನು ಬೇಡ. ಮತ್ತೆ ಸರ್ ಊಟ ಮಾಡ್ದೆ, ನಿನ್ ಎಳೆ ಅಡಿಕೆ ಕೊಡೋದೇ ಮರ್ತು ಬಿಟ್ನಲ್ಲೋ. ಅಯ್ಯಪ್ಪ, ನಿನ್ ತಾಂಬೂಲನು ಬೇಡ, ಎಲ್ಲಡಿಕೆನೂ ಬೇಡ, ಏನು ಬೇಡ, ಎಲ್ಲ ನೀನೆ ತಿಂತ. ಮತ್ತೆ ನೀನು ಒಡೆಯಕ್ ಗೊತ್ತಿ ಬೇಡ, ನಿನ್ ಸಾವತ್ತನೆ ಬಿಡ. ನಾಯಿ ಮರಿ ತುಳಿದ್ರೆ ರೀ, ನಿಮ್ಮನ್ನೇನೋ ಅನ್ಕೊಂಡ್ಬಿಟ್ಟಿದಾರ. ಏನ್ ಕ್ಲೇವರ್ ರೀ ನೀವು, ಏನ್ ತಲೆ ಅದು. ಇದೇ ಖುಷಿಲಿ ನನ್ಗೆ ನಿಮ್ಗೊಂದ್ ಮುತ್ ಕೊಡೋಣ ಅಂತ ಅನಿಸ್ತಾ ಇದೆ. ಬಸ್ ಕೊಡು, ಆಗಿದಾಗ್ಲೇ ಕೊಡ. ಕಣ್ ಮುಚ್ಕೊಂಡ್ರ? ಕೊಡ, ಸರಿಯಾಗಿ ಕೊಡ. ಈಗ ಕೊಟ್ಟಲ್ರಿ. ಎಲ್ ಕೊಟ್ಟೆ? ಇಲ್ಲಿ ಬಂತಾನೆ ಕೊಡ್ಬೇಕಾಗಿರೋದು ರೀ. ಹಾ. ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಹೇಗ್ ಕಾಸ್ ಕೊಟ್ರೋ ನಿಮ್ಗೂ ಹಾಗೆ ಮುತ್ ಕೊಟ್ಟಿದ್ದು. ನನಗೆ ಉಲ್ಟಾ ಹೊಡಿತ್ಯಾ? ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಕಿರಿಕ್ ಮಾಡ್ಕೊಂಡ್ ಬಂದೆ ಹೆಂಗ್ ಬಿಡ್ತೀನಿ ಅಂದ್ರೆ, ಕ್ರೆಡಿಟ್ ಕಾರ್ಡ್ ಅಲ್ಲ ಆಧಾರ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಬರ್ಕೊಡ್ರ ಇಲ್ಲಿ. ಕ್ರೆಡಿಟ್ ಕಾರ್ಡ್ ಅಂತ, ಕ್ರೆಡಿಟ್ ಕಾರ್ಡ್. ಎಷ್ಟು ಲಂಕೇಶ್? ಒಳ್ಳೆ ನೀರು, ಒಳ್ಳೆ ಗಾಳಿ, ಆಹಾರ, ಜೊತೆಗೆ ತಲೆ ಮೇಲೆ ಒಂದು ಸೂರು. ಇದ್ರಲ್ಲಿ ಯಾವ್ದು ಒಂದು ಕಮ್ಮಿ ಆದ್ರೂ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದೇ ವಿಚಾರವನ್ನ ಕಥೆಯಾಗಿಟ್ಕೊಂಡು ಜಾತಿ, ಮತ, ಧರ್ಮ ಇದೆಲ್ಲವನ್ನ ಮೀರಿದ್ದು ಜೀವ ಜಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾರ್ಚ್ 22 ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲಾ ಕಡೆ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ. ಇವತ್ತು ಆ ಸಿನಿಮಾದ ಬಗ್ಗೆ ಮತ್ತಷ್ಟು ಮಾತಾಡೋದಕ್ಕೆ ನಮ್ಮೊಂದಿಗೆ ಆ ಚಿತ್ರತಂಡದವರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಜೈ ಜಗದೀಶ್ ಸರ್, ಶರತ್ ಲೋಹಿತ್ ಅಶ್ವ, ಕಿರಣ್, ಆರ್ಯ, ದೀಪ್ತಿ ಅಂಡ್ ಮೇಘಶ್ರೀ. ಇದುವರೆಗೂ ಚೆನ್ನಾಗಿದೆ ಅಣ್ಣ. ಇನ್ ಯಾವಾಗ್ಲೂ ಚೆನ್ನಾಗಿರ್ತೀರ ನೀವು. ಎವರ್ ಸ್ಮಾರ್ಟ್. ಶರತಾ, ಹೌ ಆರ್ ಯು? Fine, written fine. ರಿಟರ್ನ್ ಫೈನ್, ಆಲ್ವೇಸ್ ಫೈನ್. ಮೈ ಡಿಯರ್ ಡಾರ್ಲಿಂಗ್ ಶರತಾ, ಒಂಥರ ಆಂಗ್ರಿ ಯಂಗ್ ಮ್ಯಾನ್ ಫಾರ್ ಎವರ್. On screen. On screen. ಹಾಫ್ ಸ್ಕ್ರೀನ್ ಆಂಗ್ರಿ ಯಂಗ್ ಮ್ಯಾನ್. ಹೇಗಿದ್ದೀರಿ? ಸೂಪರ್, ಫಸ್ಟ್ ಕ್ಲಾಸ್. ಆರಾಮಿದ್ದೀರಾ? ಆಲ್ ಈಸ್ ವೆಲ್. ಆಲ್ ಇಸ್ ವೆಲ್, ವೆರಿ ಗುಡ್. ಆಕ್ಚುಲಿ ಮೂವಿ ರಿಲೀಸ್ ಆಗ್ತಿದೆ ಅಂತ ಫ್ರೆಂಡ್ಸ್ ಹೇಳಿದಾಗ ಫಸ್ಟ್ ಕ್ವಶನ್ ಬಂದಿದೆ, ಮಜಾ ಟಾಕೀಸ್ ಯಾವಾಗ ಬರ್ತೀಯಾ ಅಂತ. ತಾವು ಬಂದಿರೋದು ಬಹಳ ಖುಷಿ ಆಗಿದೆ. ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ. ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಕಮ್. ಮಾರ್ಚ್ 22 ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಕತೆ. ಇವಾಗ ಆ ಸಿನಿಮಾ ನೋಡಿರೋ ಎಲ್ಲಾ ಜನರು ಹೇಳ್ತಾ ಇರೋದು, ದಿಸ್ ಇಸ್ ಅ ವೆರಿ 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 ಬೇಸಿಕ್ ಎಸೆನ್ಷಿಯಲ್ ಇರುವಂತ ಒಂದು, ಏನಂದ್ರೆ ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ, ಅದ್ರ ಬಗ್ಗೆ ಒಂದು ಕಥಾ ಹಂದರವನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಅಂಡ್ ಇಟ್ಸ್ ಅ ಹ್ಯೂಜ್ ಕ್ಯಾನ್ವಾಸ್. ನಾನು ಕೇಳೋದು, ಇವತ್ತಿನ ಒಂದು ಸಮಾಜದಲ್ಲಿ ನೀರಿನ ಬಗ್ಗೆ ಇರುವಂತ ಒಂದು ಬೇಸಿಕ್ ನೆಗ್ಲಿಜೆನ್ಸ್ ಯಾವ್ದು ಪ್ರಮುಖವಾಗಿ ಕಾಣಿಸ್ತಾ ಇದೆ? ಶರತಾ? ವೇಸ್ಟೇಜ್ ತುಂಬಾ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಬಹಳ ಅದನ್ನ ಕನ್ಸರ್ವ್ ಮಾಡೋದು ಮುಖ್ಯ ಆಗಿದೆ. ಅನಾವಶ್ಯಕವಾದ ಪೋಲನ್ನು ಮಾಡೋದನ್ನ ನಾವು ನಿಲ್ಲಿಸಿದಾಗ ಪ್ರಾಯಶಃ ಏನು ನಮಗೆ ಸಿಕ್ಕಿದೆ ಅದು ದೈವದತ್ತವಾಗಿ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಹೋಗ್ಬೋದು ಅಂತ ಅನ್ಸುತ್ತೆ. ವೇಸ್ಟೇಜ್ ಮಾಡೋದು ನಿಲ್ಲಿಸ್ಬೇಕು. ನೀರು ಬಹಳ ಪ್ರಮುಖವಾದದ್ದು, ನಮ್ಮ ಜೀವನದ ಒಂದು ಮುಖ್ಯವಾದ ಅಂಶ.
ನಾನು ದಿನ ಬೆಳಗ್ಗೆ ಜನಗಳು ಬಹಳಷ್ಟು ಜನ ನೀರನ್ನ ತುಂಬಾ ವೇಸ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ ದಿನ. ಒಂದು ಮನೆ ತೊಳೆಯೋ ವಿಷಯ ಆಗ್ಬೋದು, ಒಂದು ಕಾರ್ ತೊಳೆಯೋ ವಿಷಯ ಆಗ್ಬೋದು. ಒಂದು ಕಾರ್ನ ಅರ್ಧ ಬಕೆಟ್ ನೀರಲ್ಲಿ ತೊಳಿಬಹುದು, 5 ಬಕೆಟ್ ನೀರಲ್ಲಿ ತೊಳಿತಾರೆ. ಇಡೀ ರೋಡಲ್ಲಿ ನೀರು ಹರ್ಕೊಂಡು ಹೋಗುತ್ತೆ. ಅವ್ರು ನೋಡಿದಾಗ ಎಷ್ಟೋ ಜನರಿಗೆ ಹೋಗಿ ನಾನು ಜಗಳ ಮಾಡಿದ್ದೀನಿ, ಬೈದಿದ್ದೀನಿ, ಯಾಕ್ರಿ ಈ ತರ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ನೀರಿಗೋಸ್ಕರ ನಾವು ಎಷ್ಟು ಒದ್ದಾಡ್ತಿದ್ವಿ. ಅದು ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಮಳೆ ಬೀಳಿಲ್ಲ ಅಂದ್ರೆ ನಮ್ಮ ಕಾವೇರಿ ತುಂಬಲ್ಲ, ಬೆಂಗಳೂರಿಗೆ ನೀರು ಸಪ್ಲೈ ಆಗಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಬೆಂಗಳೂರಲ್ಲಿ ಮಳೆ ಸುರಿತಾ ಇದೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಈ ಚಿತ್ರದಲ್ಲಿ ಕೂಡ ಒಂದು ದೊಡ್ಡ ನೀರಿನ ಸಮಸ್ಯೆ ಕೂತಿದೆ. ಅದು ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದೇ ಈ ಪ್ರಶ್ನೆ. ಈ ಮಾರ್ಚ್ 22 ಚಿತ್ರದ ಕಥಾಹಂತರ. ವೆರಿ ಗುಡ್. ಮೇಘಶ್ರೀ ಹೇಳಪ್ಪ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದಿಸ್ ಸಿನಿಮಾ? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಶೂಟಿಂಗ್ ಅಂತ ಹೇಳಕ್ಕಾಗಲ್ಲ, ಟ್ಯೂಷನ್ ಸ್ಕೂಲ್ ಅಂತ ಹೇಳ್ಬೋದು. ಬಿಕಾಸ್ ನಾವು ತುಂಬಾ ಕಲ್ತಿದೀವಿ. ಹೌದು. ಏನೇನ್ ಕಲ್ತ್ರಿ? ಅಂದ್ರೆ ನಂಗೆ ಫಸ್ಟೇ ಗೊತ್ತಿತ್ತು, ಅದನ್ನ ಒಂಚೂರು ಇಂಪ್ರೂವ್ ಮಾಡ್ಕೊಂಡೆ ಓಕೆ ಅಷ್ಟೇ. ಸೊ ಇಟ್ ವಾಸ್ ಫನ್ ಆಕ್ಚುಲಿ. ಶೂಟಿಂಗ್ ಅಂತ ನಂಗೆ ಯಾವತ್ತೂ ಅನಿಸ್ತಿಲ್ಲ. ಒಂದು ಮದುವೆ ಸಂಭ್ರಮ ಫೆಸ್ಟಿವಲ್ ತರ ಇತ್ತು. ಫ್ಯಾಂಟಾಸ್ಟಿಕ್. ದಿನಕ್ಕೆ ಒಂದು 100 ಜನ ಇರ್ತಿದ್ವಿ ನಾವು. ಹೇಳಪ್ಪ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಮೂವೀಸ್ ಆಕ್ಚುಲಿ ಬೇಸ್ಡ್ ಆನ್ ಟ್ರೂ ಸ್ಟೋರಿ ವಿಚ್ ಮೇ ಹ್ಯಾಪನ್ ಟುಮಾರೋ. ಅಂದ್ರೆ ಈಗ ನೀರಿಗೆ ಏನ್ ನೆಗ್ಲಿಜೆನ್ಸ್ ಇದೆ ಅಥವಾ ಯಾವ ತರ ವೇಸ್ಟ್ ಮಾಡ್ತಿದ್ರೆ, ಇದೇ ತರ ಮಾಡ್ತಿದ್ರೆ ಮುಂದೆ ಏನಾಗ್ಬೋದು ಅಂತ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ನೋಡ್ತಿದ್ದೀರಾ, ದೊಡ್ಡ ದೊಡ್ಡ ಲೆಜೆಂಡ್ಸ್ ಇವ್ರೆಲ್ಲರ ಜೊತೆ ಆಕ್ಟ್ ಮಾಡೋದಲ್ಲ, ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ತುಂಬಾ ಗಟ್ಸ್ ಬೇಕು. ಸೊ ಫಸ್ಟ್ ಡೇ ನನ್ನ ಶೂಟ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇನೆ ಶರತ್ ಸರ್ ಜೊತೆ ಶಾರ್ಟ್ ಅಲ್ಲಿಗೆ ಹೋಗಿದ್ದೀನಿ. ಇವ್ರು ಈಗ ನಾರ್ಮಲ್ ಆಗಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ? ಅದೇ ಫುಲ್ ಗೆಟಪ್ ಹಾಕೊಂಡು ಹಿಂಗೆ ಬರ್ತಾರಲ್ಲ, ಎಂತನೋ ಮೀಟರ್ ಆಫ್ ಆಗ್ಬಿಡ್ಬೇಕು. ಅದೇ ಫಸ್ಟ್ ಶಾರ್ಟೇ ಇವ್ರ ಜೊತೆ ಫಸ್ಟ್ ಡೇ. ಇವ್ರು ಅದು ನಿಂತ್ಕೊಂಡಿದ್ದಾರೆ. ಫಸ್ಟ್ ಡೇ ಅವ್ರನ್ನ ಈ ತರ ನೋಡ್ಬೇಕು, ಅದ್ರಲ್ಲೂ ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟಿದ್ದಾರೆ. ಆಮೇಲೆ ಇವ್ರು ಫಸ್ಟ್ ಡೈಲಾಗ್ ಏಯ್ ಅಂತಾರೆ ಜೋರಾಗಿ. ಅದು ನೋಡಿದ ತಕ್ಷಣ ಡೈಲಾಗೇ ಮರ್ತೋಗ್ಬಿಟ್ಟಿದೆ. ಅದು ಬೇರೆ ಭಯ, ಎಲ್ಲಿ ಬೈದ್ಬಿಡ್ತಾರೆ ಅಂತ ಅಲ್ಲಿ ಹೇಳ್ತಾನೆ, ಡೈಲಾಗ್ ಕೊಟ್ರು ನೆಕ್ಸ್ಟ್ ಬಂದೆ. ಸೊ ಆ ಥರ. ನೆಕ್ಸ್ಟ್ ಇವ್ರು ನಮ್ಮ ಅಪ್ಪನ ಕ್ಯಾರೆಕ್ಟರ್ ಇದ್ರಲ್ಲಿ. ನಾನು ಏನು ದಿನ ಬರೀ ಇದೇ ಆಗೋಯ್ತಲ್ಲ, ಬರೀ ನಡ್ತಾನೆ ಇರಬೇಕು ಯಾವಾಗಲೂ. ಬಟ್ ಹೋಗ್ತಾ ಹೋಗ್ತಾ ದೇ ವಾಸ್ ಸೋ ಕಂಫರ್ಟೇಬಲ್. ಯಾವಾಗಲೂ ಅಂದರೆ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋರು. ಸೊ ಇಟ್ ವಾಸ್ ಅ ಫ್ಯಾಮಿಲಿ ಆಂಬಿಯನ್ಸ್ ಆಲ್ ಓವರ್. ನಿಮ್ ಕ್ಯಾರೆಕ್ಟರ್ ಏನು ಅಂತ ಪಿಕ್ಚರ್ ಅಲ್ಲಿ? ತಮ್ಮ ಕ್ಯಾರೆಕ್ಟರ್ ಯೂತ್ ಯಂಗ್ಸ್ಟರ್ಸ್ ಇದಾರಲ್ಲ, ಅವ್ರ ಕ್ಯಾರೆಕ್ಟರ್ ಏನು? ಅಲ್ಲ ಸಿನಿಮಾನಲ್ಲಿ ಸಡನ್ ಆಗಿ ಯಾವ್ದೋ ರೇಡಿಯೋ ಆನ್ ಆಗಿದೆ ಅನ್ಕೊಂಡ್ಬಿಟ್ಟಿದೆ. ವಾಪಸ್ ಬರ್ತಿದೆ ಅನ್ಕೊಂಡೆ. ಮಾರ್ಚ್ 22 ಅಲ್ಲಿ ತಮ್ಮ ಕ್ಯಾರೆಕ್ಟರ್ ಏನು? ಸೊ ನನ್ನ ಕ್ಯಾರೆಕ್ಟರ್ ಬೇಸಿಕ್ಲಿ ಹಿಂದೂ ಹುಡುಗ ಅನ್ನೋಕ್ಕಿಂತ ಯೂತ್. ನಾರ್ಮಲ್ ಒಂದು ವಿಲೇಜ್ ಅಲ್ಲಿ ಯೂತ್ ಇರ್ತಾರಲ್ಲ ಅವರು. ಸೊ ಯೂತ್ಗೆ ಜನಗಳ ಸಮಸ್ಯೆ ಬಗ್ಗೆ ತುಂಬಾ ಟೆನ್ಷನ್ ಇರುತ್ತೆ. ಓಕೆ, ಇದನ್ನ ಯಾವ ತರ ಸರಿ ಮಾಡ್ಬೋದು ಅಂತ. ಬಟ್ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅದ್ ಮೀರಿ ಅವ್ರು ಏನು ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಎಲ್ಲದಕ್ಕೂ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ಲ. ಸೊ ಅದ್ ಮೀರಿ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರ ಕೈಲಿ ಏನಿರುತ್ತೆ, ನಾನು ಮತ್ತೆ ಆರ್ಯ, ಸೋ ಕಾಲ್ಡ್ ಸಲ್ಮಾನ್ ಇನ್ ದ ಮೂವಿ, ರಾಹುಲ್ ಸಲ್ಮಾನ್. ಸೊ ನಾವು ಆ ಊರ್ ಸಮಸ್ಯೆ ಎಲ್ಲ ಕರೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ನೀರಿಂದ ಯಾವ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿ ಸೊ ಕತೆ ಆ ತರ ಟ್ರಾವೆಲ್ ಆಗುತ್ತೆ. ಸೊ ಮೇನ್ ಪಾಯಿಂಟ್ ವಾಟರ್. ಆರ್ಯ, yes, tell me your experience. ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಸಬ್ಜೆಕ್ಟ್ ಒಪ್ಕೊಳ್ಳೋಕೆ ಒಂದು ಮೇನ್ ಕಾರಣ ಇರೋದೇ ಮನುಷ್ಯನಲ್ಲಿರೋ ಒಂದು 70 ಭಾಗ ನೀರಿನ ಅಂಶನೇ. ಸೊ ನಮ್ಮ ಕೂಳು ರಾಮಕೃಷ್ಣ ಸರ್ ಹೇಳಿದಾಗ ಈ ಥರ ಒಂದು ಸಬ್ಜೆಕ್ಟ್ ಇದೆ ಅಂದಾಗ ನಂಗೆ ತುಂಬ ಇಂಪ್ರೆಸ್ ಆಯಿತು. ಇಲ್ಲ ಸರ್, ಈ ಥರ ಒಂದು ಪಾಸಿಟಿವ್ ಮೆಸೇಜ್ ಸೊಸೈಟಿಗೆ ಹೋಗುವಂಥ ಸಬ್ಜೆಕ್ಟ್ ಮಾಡೋಕ್ಕೆ ನಾನು ಐ ಆಮ್ ಸೋ ಲಕ್ಕಿ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಾರ್ಚ್ 22ನಲ್ಲಿ ಅಂದರೆ, ಇಟ್ ವಾಸ್ ಲೈಕ್ ತುಂಬ ಕಲ್ತಿದ್ದೀವಿ. ಇನ್ ದ ಸೆನ್ಸ್ ಯಾವ ಥರ ಟೆಕ್ನಿಕಲಿ ಯಾವ ಥರ ಕ್ಯಾಮ್ರಾ ಹೇಗೆ ಫೇವರ್ ಆಗಿರಬೇಕು, ಡೈಲಾಗ್ ಡೆಲಿವರಿ ಹೇಗೆ ಮಾಡಬೇಕು, ತುಂಬ ಬಯಸ್ಕೊಂಡಿದ್ದೀವಿ ಕೂಡ. ಏನಕ್ಕೋ ಎಷ್ಟೇಕ್ ತಗೊಂಡು ಏನೋ ಒಂದು ಡೈಲಾಗ್ ಹೇಳ್ಬೇಕಾರೆ ಡ್ಯಾಶ್ ಮಾಡ್ಕೊಂಡ್ಬಿಡ್ತೀಯಲ್ಲೋ ಅಂತ ಇದ್ರು. ಅವರು ಬಹಳ ಕಾನ್ಫಿಡೆಂಟ್ ಹುಡುಗರುಗಳು ಇಬ್ರುಗಳಲ್ಲೂ ತುಂಬಾ ಪ್ರತಿಭೆ ಇದೆ. ಅದನ್ನ ನಾವು ತುಂಬಾ ಹೆದರ್ಕೊಂಡ್ವಿ ಅಂತ ನಮ್ಮನ್ನ ಕಡಿಮೆ ಮಾಡ್ಬಿಟ್ಟು ಅವ್ರು ಜಾಸ್ತಿ ಆಗುತ್ತೆ ನೋಡ್ತಾರೆ. ಹಂಗೆ ಬರೇ ಮಚ್ತಾ ಇರೋದು. ಹಿಂಗ್ ನಾರ್ಮಲ್ ಆಗಿರ್ತಾರೆ, ಆಕ್ಷನ್ ಅಂದ ತಕ್ಷಣ ಹಿಂಗೆಲ್ಲ ಹೊರಗಡೆ ಬಂದು ಫುಲ್ ಆ ಟೆರರ್ ಲುಕ್ ಅಲ್ಲಿ ನೋಡ್ತಾರಲ್ಲ, ಎಂತನ್ಗೂ ಆಫ್ ಆಗೋಗ್ಬೇಕು. ದೀಪ್ತಿ ಹೇಳಪ್ಪ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಇಂತ ದೊಡ್ಡ ಸೀಕ್ರೆಟ್. ಆಮೇಲೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಅ ಫೆಸ್ಟಿವಲ್. ಒಂಥರ ಅಟ್ಲೀಸ್ಟ್ 200-300 ಜನರು ಇರ್ತಿದ್ರು ಏನಾದ್ರು ದೊಡ್ಡ ಸೀನ್ ಇದ್ರೆ. ಬಟ್ ನಾರ್ಮಲಿ 100 to 150 ದಿನ ಇರ್ತಿದ್ರು. ಸೊ ಮೋರ್ ದೆನ್ ಶೂಟಿಂಗ್ ಅದೊಂಥರ ನಾವ್ ಯಾವ್ದೋ ಫೆಸ್ಟಿವಲ್ಗೆ ಹೋಗ್ತಿದೀವಿ, ಜಾತ್ರೆಗೆ ಹೋಗ್ತಿದೀವಿ, ಆ ಥರ ಇತ್ತು. ಆ್ಯಂಡ್ ಫಸ್ಟ್ ಮೂವಿಯಲ್ಲೇ ಇಷ್ಟೊಂದು ಲೆಜೆಂಡ್ರಿ ಆಕ್ಟರ್ಸ್ ಜೊತೆ, ನಾಟ್ 2 or 3, ಫುಲ್ ಎಲ್ಲ ಕಡೆ ನಮ್ ಸರೌಂಡಿಂಗ್ ಎಲ್ಲ ಫುಲ್ ಲೆಜೆಂಡ್ರಿ ಆಕ್ಟರ್ಸೇ. ಸೊ ಅವ್ರ ಜೊತೆ ಆಕ್ಟ್ ಮಾಡೋದು ಇಟ್ ವಾಸ್ ವೆರಿ ಗ್ರೇಟ್. ವೆರಿ ಗುಡ್. ಈಗ ಶರತ್ ಸ್ಕ್ರೀನ್ ಮೇಲೆ ಯಾವಾಗ್ಲೂ ಒಂಥರ ನಾನು ಹೇಳ್ದಂಗೆ ಆಂಗ್ರಿ ಯಂಗ್ ಮ್ಯಾನ್. ಸರಿ, ಒಂದು ಟ್ರೈನಿಂಗ್ ಮಾಡ್ಬಿಡೋಣ. ಶರತ್ ಇವಾಗ ಆ ದಿನಗಳದ್ದು ಒಂದು ಡೈಲಾಗ್ ಹೇಳ್ಚಿನ ಸೂಪರ್ ಆಗಿ ಬೈಲಿ. ಆ ದಿನಗಳು ಚಿತ್ರದಲ್ಲಿ ಚೇತನ್ ಅನ್ನೋ ಒಂದು ಹುಡುಗ ಬಂದು ನನ್ನ ಕೈಗೆ ಸಿಗಾಕೊಂಡ್ಬಿಡ್ತಾನೆ. ಅವನ್ನ ನನ್ನ
ಮರ್ಡರ್ ಮಾಡಬೇಕು ಅಂತ ಹೊರಟಿರ್ತಾನೆ. ಆಗ ಬರುವಂತ ಒಂದು ಪ್ರಸಂಗ, ನಾವು ಪಸರ್ ನೋಡೋಣ ಅಂತ ಬಂದ್ವಿ, ನೀವೆಲ್ಲ ಸೇರ್ಕೊಂಡು ಏನು ಮಸಲತ್ತು ಮಾಡ್ತಿದ್ದೀರಿ ಅಂತ ಗೊತ್ತಿದೆ ನಮಗೆ. ಏನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಮ್ಮ ಸುತ್ತಲೂ ಇರೋರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳದೆ ಇರೋಷ್ಟು ಪ್ಯಾಡ್ ನಾವು ಅಂದ್ಕೊಂಡಿದ್ಯಾ? ಗಾಬರಿ ಆಗ್ಬಿಟ್ಯಾ? ನಿನ್ನ ಸುತ್ತಲೂ ಇರೋ ಯಾರನ್ನು ನಂಬಬೇಡ ಅಂತ ನಮ್ಮ ಸಿರಾಜ್ ಬಾಯ್ ನಮಗೆ 100 ಸಲ ಪಾಠ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಣ್ಣು, ಕಿವಿ, ಮನಸ್ಸು ಯಾವಾಗಲೂ ಎಚ್ಚರವಾಗಿರುತ್ತೆ. ನಿಮ್ಮ ವಿಷಯಕ್ಕೆ ಬರೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ ಚೇತನ್, ಆದ್ರೆ ಏನ್ ಮಾಡೋದು? ದುಡ್ಡು 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 ನಮ್ಮ ಈ ಸಾಮ್ರಾಜ್ಯನ ಮೇಂಟೈನ್ ಮಾಡೋದಕ್ಕೆ ಎಷ್ಟಿದ್ರೂ ಸಾಲಲ್ಲ, ಎಷ್ಟಿದ್ರೂ ಸಾಲಲ್ಲ, ಎಷ್ಟಿದ್ರೂ ಸಾಲಲ್ಲ. ಇದು ಬನ್ನಿ ಸರ್, ಬರ್ಲೇಬೇಕು ನೀವು. ಬರ್ಲಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಬನ್ನಿ. ಹುಡುಗಿಯರು ಡ್ಯಾನ್ಸ್ ಮಾಡಿ ಅಂದ್ರೆ ಓಡ್ ಬಂದ್ಬಿಡ್ತೀರಾ? ಇವಾಗ ಬನ್ನಿ ಇಲ್ಲಿ. ಬನ್ನಿ 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 ಬನ್ನಿ. ಪವರ್ಫುಲ್ ಡೈಲಾಗ್ ಸರ್. ಹಂಗೆ ಮಾಡ್ಬೇಕು, ಫಸ್ಟ್ ನಗ್ಬಾರ್ದು. ವಿಲ್ಲನ್ ಅದೋನು ಡೈಲಾಗ್ ಹೇಳ್ಬೇಕಾ? ಡೆಲಿವರಿ ನೋಡಿ, ನಗೋಂಗಿಲ್ಲ ಸರ್. ಕಮಾನ್. ದೃಷ್ಟಿಯಲ್ಲಿ ನನಗೂ ಮಿಗಿಲು ಯಾರು ಇಲ್ಲ. ನಾನು ಅಜರ. ಅದರ ಅದರ ಆತರ ಅಲ್ಲ ಸರ್, ಆತರ ಅಲ್ಲ ಸರ್, ಹೇಳಪ್ಪ. ನಾನು ಅಜರ, ಅಮರ, ಅವಿನಾಶಿ, ಮೃತ್ಯುದೇವ ಯಮರಾಜ, ದೇವರಾಜ ಅಲ್ಲ, ಮೃತ್ಯುದೇವ ಯಮರಾಜ ನನ್ನ ದಯೆಯಲ್ಲಿ ಜೀವಿಸುತ್ತಿದ್ದಾನೆ. ಪೂರ್ತಿ ನಾನ್ ನಿನ್ ಮಾಡೋಣ ಬಾಕಂದ. ಸೃಷ್ಟಿಯಲ್ಲಿ ನನಗೂ ಮಿಗಿಲು ಯಾರು ಇಲ್ಲ. ನಾನು ಅಜರ, ಅಮರ, ಅವಿನಾಶಿ, ಮೃತ್ಯುದೇವ ಯಮರಾಜ ನನ್ನ ದಯೆಯಲ್ಲಿ ಜೀವಿಸುತ್ತಿದ್ದಾನೆ. ಈಗ ಸಣ್ಣದೊಂದು ಸಿಚುವೇಶನ್ ಕೊಟ್ಬಿಡ್ತೀನಿ. ಒಬ್ಬೊಬ್ರಿಗೂ ಒಂದೊಂದು ಸಿಚುವೇಶನ್, ಎಲ್ರಿಗೂ ಒಂದೇ ಸಿಚುವೇಶನ್. ನಿಮ್ಮ ಟ್ಯಾಲೆಂಟ್ ಹೆಂಗಿದೆ ನೋಡೋಣ. ಇವಾಗ ಏನು ಅಂದ್ರೆ ಮಾರ್ಚ್ 22 ಸಿನಿಮಾದ ಪ್ರೊಡ್ಯೂಸರ್ ನಾನು. ನೀವುಗಳೆಲ್ಲ ಶೂಟಿಂಗ್ ಬರ್ಬೇಕಾಗಿತ್ತು. ಶೂಟಿಂಗ್ಗೆ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಮಜಾ ಟಾಕೀಸಕ್ಕೆ ಬಂದಿದ್ದೀರಾ. ನಾನು ಫೋನ್ ಮಾಡ್ತೀನಿ, ಒಬ್ಬೊಬ್ರು ಯಾವ ರೀತಿ ಸುಳ್ಳು ಹೇಳ್ತಾರೆ ನೋಡೋಣ. ಓಕೆ, ಫ್ಯಾಂಟಾಸ್ಟಿಕ್. ನೋಡೋಣ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅಂತ ನನ್ನ. ಚೆನ್ನಾಗಿರುತ್ತೆ. ಓಕೆ ಸರಿ. ಮೊದಲನೇದಾಗಿ ದೀಪ್ತಿಗೆ ಫೋನ್ ಮಾಡೋಣ. ಹಲೋ ದೀಪ್ತಿ. ಎಸ್ ಸರ್. ಏನಮ್ಮ ಶೂಟಿಂಗ್ ವೇಟ್ ಮಾಡ್ತಾ ಇದೀನಿ, ಬಂದಿಲ್ವಲ್ಲಪ್ಪ? ಅಯ್ಯೋ ಸರ್, ಆಕ್ಚುಲಿ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೀರ್ ಬರ್ತಿರ್ಲಿಲ್ಲ. ನಾನು ಸ್ನಾನ ಮಾಡ್ಲಿಲ್ಲ ಅಂದ್ರೆ ಎಲ್ಲೂ ಹೊರಗಡೆ ಹೋಗಲ್ಲ. ಅದಕ್ಕೆ ನಾನು ಶೂಟಿಂಗ್ ಬರಕ್ ಆಗಲ್ಲ ಸರ್ ಇವತ್ತು. ಅಮ್ಮ ಇಲ್ಲೇ ಒಂದು ಟ್ಯಾಂಕರ್ ತರಿಸ್ತೀನಿ, ಬಂದು ಸ್ನಾನ ಮಾಡ್ಕೊಂಡು ಶೂಟಿಂಗ್ ಇಲ್ಲ ಸರ್, ನಮ್ಮ ಮನೆಗೆ ನೀರು ಬರ್ಬೇಕು ಸರ್. ಓಕೆ ಸರ್, ಮನೆಗೆ ಏನಾದ್ರು ಟ್ಯಾಂಕರ್ ತರಿಸಿದ್ರೆ ಮನೆಯಿಂದ ಸ್ನಾನ ಮಾಡಿ ಬರುತ್ತೆ. ನೋಡಮ್ಮ, ಇವತ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ, ಆದ್ರೆ ನಾಳೆ ಬೆಳಗ್ಗೆ ಬಂದ್ಬಿಡಮ್ಮ. ಓಕೆ ಸರ್, ಶೋರ್ ಸರ್. ಮಿಸ್ಟರ್ ಲೋಕೇಶ್ ನೋಡಿ, ಒಳ್ಳೆ ಮೆಸೇಜ್ ಇದೆ. ಏನು? ನೀರ್ ಸೇವ್ ಮಾಡ್ಬೇಕು ಅಂತ. ನೀರಿಲ್ಲ ಅಂದ್ರೆ ಶೂಟಿಂಗ್ ಬರಲ್ಲ. ನೆಕ್ಸ್ಟ್ ಶರತ್. ಹಲೋ ಶರತ್ ಸರ್, ಎಲ್ಲಿ ಸರ್ ಶೂಟಿಂಗ್? ಬೆಳಗ್ಗೆ 9 ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ, 12 ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ ಸರ್ ನೀವು? ಸರ್ ಎಷ್ಟಾಯ್ತು ಈಗ? 12 ಆಯ್ತಾ? ಸರ್ ನಾನು ಹೊರಟೆ, ಬರ್ತಾ ಇದೀನಿ ಸರ್, ಇನ್ನೇನು ಇಲ್ಲ ಇದ್ದೀನಿ. 2 ಮಿನಿಟ್ಸ್. ಯಾವ ಏರಿಯಾದಲ್ಲಿ ಇದ್ದೀರಾ ಸರ್? ಬೆಳಗಾವಿಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇದೀನಿ ಸರ್. 2 ಮಿನಿಟ್ಸ್ ಅಲ್ಲಿ ಕವರ್ ಮಾಡ್ಬೋದು. ಅಲ್ಲಿ ಯಾಕೆ ಹೋದ್ರಿ ಸರ್? ಬೆಳಗಾವಿಲೇ ಇರ್ಬೇಕಾಗಿತ್ತಲ್ವಾ? ಬಂದೆ ಸರ್, ದಾರಿ ಸ್ವಲ್ಪ ಏನೋ ಒಂದು ಚೂರು ತಡ ಆಯ್ತು. ಮಧ್ಯದಲ್ಲಿ ಯಾರೋ ಗೆಳೆಯರು ಸಿಕ್ಕಿದ್ರು, ಹಿಂಗ ಮಾತಾಡ್ಕೊಂಡು. ಓಕೆ 10 ಮಿನಿಟ್ಸ್ ಬಂದ್ಬಿಡ್ತೀರಲ್ಲ? ಖಂಡಿತ ಸರ್. ಓಕೆ ಜಗಣ್ಣ ಬೇರೆ ಬಂದಿಲ್ಲ. ಹಲೋ ಜಗಣ್ಣ. ಹಲೋ ಜಗಣ್ಣ, ಎಲ್ಲಿದ್ದೀರ ಅಣ್ಣ? ಯಾರು ಮಾತಾಡೋದು? ನಾನು ಪ್ರೊಡ್ಯೂಸರು. ಯಾವ ಪಿಕ್ಚರ್ ಪ್ರೊಡ್ಯೂಸರ್ ಸರ್? ನಾನು 4 ಸಿನಿಮಾ ಆಕ್ಟ್ ಮಾಡ್ತಿದ್ದೀನಿ. ನೀವು ಮಾರ್ಚ್ 22 ಅಂತ ಅಣ್ಣ? ಅಲ್ಲ ಸರ್, ಕಳೆದ ವಾರದ ಪೇಮೆಂಟ್ ಕಳ್ಸಿಲ್ಲ, ಶೂಟಿಂಗ್ ಅಂತಂದ್ರೆ ಹೇಗೆ ಸರ್? ಸರ್ ಮುಂದಿನ ವಾರದ್ದು ಸೇರ್ ಸೆಟಲ್ ಮಾಡ್ಬಿಡ್ತೀನಿ, ಬನ್ನಿ ಸರ್. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾನೆ ಇದ್ದೀರಾ ನೀವು. ಮಾರ್ಚ್ 22 ಪ್ರೊಡ್ಯೂಸರ್ ಹೆಂಗೆ ಅಂತಂದ್ರೆ 1 ವಾರಕ್ಕೆ ಮೊದಲೇ ದುಡ್ಡು ಕಳ್ಸೋರು ನೀವು. ಅವ್ರ ಅಂತ ಡೌಟ್ ಬರ್ತಾ ಇದೆ ನನಗೆ. ಹಲೋ ರಾಂಗ್ ನಂಬರ್. ಮೇಘಶ್ರೀ. ಹಲೋ, ಈ ಯಾರ್ರೀ ಅದು? ನಿಮ್ ಸೋದರ ಮಾವ. ಯಾರು? ನಿಮ್ ಸೋದರ ಮಾವಮ್ಮ. ದಯವಿಟ್ಟು ಆಮೇಲೆ ಕಾಲ್ ಮಾಡಿ, ನಂಗೆ ನಿದ್ದೆ ಬರ್ತಿದೆ. ಪ್ರೊಡ್ಯೂಸರ್ ಮಾತಾಡ್ತಾ ಇದೀನಿ. ಶೂಟಿಂಗ್ ಯಾಕಮ್ಮ ಬಂದಿಲ್ಲ? ಸರ್ ಹೇಳಿ ಸರ್. ಯಾಕಮ್ಮ ಶೂಟಿಂಗ್ ಬಂದಿಲ್ಲ ಇನ್ನ? ಸರ್ ನನ್ ಕೈಲಿ ಆಗ್ತಿಲ್ಲ ಸರ್. ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಕಾಲಲ್ಲಿ ಬಮ್ಮ. ಸರ್
ನಂಗೆ ಸರ್ ನಾನು ಹಾಸ್ಪಿಟಲ್ ICU ಇದೀನಿ ಸರ್, ದಯವಿಟ್ಟು ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನನ್ ಕೈಲಿ ಯಾವ ಡಬ್ಬ ತಗೊಂಡ್ ನನ್ನ ಮಗ ICU ಮೊಬೈಲ್ ಬಿಟ್ಟ ಫಸ್ಟ್ ಹೇಳಮ್ಮ ಫಸ್ಟ್ ಅದನ್ನ ಹೇಳಮ್ಮ ನೀನು. ಅದು ನಿಮ್ ಜೊತೆ ಮಾತಾಡ್ಬೇಕು ಪೇಮೆಂಟ್ ವಿಷಯದ ಬಗ್ಗೆ ಅಂತ ಮೊಬೈಲ್ ಪಕ್ಕದಲ್ಲೇ ಹಿಡ್ಕೊಂಡಿದ್ದೆ ಸರ್. ಸರ್ ಇವತ್ತಂತೂ ಆಗೋದೇ ಇಲ್ಲ ಸರ್, ದಯವಿಟ್ಟು ಸರ್ ಹೌದಮ್ಮ? ಕರ್ಸಿ. ಹೌದಮ್ಮ? ಹಾ ಸರ್. ಆಯ್ತಮ್ಮ, ನೀನ್ ICU ಅಲ್ಲೇ ಇರಮ್ಮ, ನಾನು ಆಮೇಲೆ ಬಂದು ಮಾತಾಡ್ತೀನಮ್ಮ. ಬರ್ತೀರಾ ಸರ್? ಹಾ ಯಾವ ಹಾಸ್ಪಿಟ್ಲ್ ಅಮ್ಮ? ಸರ್ ಅದು ಒಂದ್ ನಿಮಿಷ. ಹಲೋ ಹಲೋ ಕಟ್ ಆಯ್ತು. ಹಲೋ ಅಲ್ಲ ಹಾಸ್ಪಿಟ್ಲಾ? ಹಲೋ ಹಲೋ ಹಾಸ್ಪಿಟಲ್. ಇವಾಗ ಪ್ರೊಡ್ಯೂಸರ್ ಬಂದ್ಬಿಟ್ರು ಆಯ್ತಾ? ಅಲ್ಲಿ ಶೂಟಿಂಗ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಡೈರೆಕ್ಟ್ರು ಎಲ್ಲ ಕಾಯ್ಕೊಂಡಿದ್ದಾರೆ, ಎಲ್ಲ ಸೆಟ್ ಅಲ್ಲಿ ವೇಟ್ ಮಾಡ್ತಿದ್ರೆ. ಅಮ್ಮ ಏನಮ್ಮ ಇದು ICU ನಮ್ಮ ಇದು? ಸರ್ ನಾನು ಆಕ್ಚುಲಿ ಹಾಸ್ಪಿಟಲ್ ಇದೆ, ಜಸ್ಟ್ ಇವಾಗ ಬಂದೆ ಡಿಸ್ಚಾರ್ಜ್ ಆಗಿ. ಹಾ ಡಿಸ್ಚಾರ್ಜ್ ಆಗಿ ಜಸ್ಟ್ ಈಗ ಕೇಳಿ ಯಾರನ್ನ ಬೇಕಾದ್ರೆ ICU ಇದೆ ತಾನೆ. ಅಮ್ಮ ಇಷ್ಟು ಬೇಗ ಡೆಲಿವರಿನೇ ಆಗಲ್ಲ, ಡಿಸ್ಚಾರ್ಜ್ ಅಲ್ಲಿಂದ ಆಗುತ್ತಮ್ಮ. ನೋ ತುಂಬಾ ಜಗಣ ಪೇಮೆಂಟ್ ಕೊಟ್ಟಿಲ್ವಾ ಜಗಣ? ನಾನು ಪೇಮೆಂಟ್ ಬಂದಿತ್ತಣ್ಣ, ನಾನು ಮೊಬೈಲಲ್ಲಿ ಮೆಸೇಜೇ ನೋಡಿಲ್ಲ, ಮರ್ತ್ಬಿಟ್ಟಿದ್ದೆ. ವೆರಿ ಗುಡ್, ಅದಕ್ಕೋಸ್ಕರ ತುಂಬಾ ಸಂತೋಷ ಅಣ್ಣ. ಸಾರಿ ಅಣ್ಣ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಬೆಳಗಾಮಿಂದ ಎಷ್ಟು ಬೇಗ ಬಂದ್ಬಿಡ್ರಿ ಶರತ್ ಅವ್ರೆ. 10 ಕಿಲೋಮೀಟರ್ ಬೆಳಗಾಮು ಅಂದ್ರೆ. ಸರ್ ಏನಿಲ್ಲ ಸರ್, ನಾನು ಹೊರಟಿದ್ದೆ ಸರ್ ಶೂಟಿಂಗ್ಗೆ, ಕೊಟ್ಬಿಟ್ರು ಸರ್ ಜಗ್ಗಣ್ಣ. ಸಿನಿಮಾ ಶೂಟಿಂಗ್ ದಿನ ಇದ್ದೇ ಇರ್ತದೆ, ಬನ್ರಿ ಒಂಚೂರು ಪ್ರಚಾರ ತಗೊಂಡ್ಬಿಡೋಣ, ಈ ಶೋ ಹೋಗ್ಬಿಟ್ಟು ಶೂಟಿಂಗ್ ಹೋಗೋಣ ಅಂದ್ರು ಸರ್. ಬೇಡ ಬೇಡ ಅಂದ್ರು ಹಾಕೊಟ್ಬಿಡಕ ಸರ್ ಇವರು. ಜಗ್ಗಣ್ಣನಿಂದ ನೀವ್ ಇಲ್ಲಿಗೆ ಬಂದಿದ್ದು ಏನೇನು ಅಮ್ಮ? ಆಯ್ತಮ್ಮ ಸ್ನಾನ? ಸರ್ ಆಕ್ಚುಲಿ ನಿಮ್ ಫೋನ್ ಕಟ್ ಆದ್ಮೇಲೆ ಜೋರಾಗಿ ಮಳೆ ಬಂದ್ಬಿಟ್ಟು ಆಚೆ ಕಡೆನೆ ಮಾಡ್ಬಿಟ್ಟಿ. ಹಂಗೆ ಸ್ನಾನ ಮಾಡ್ಬಿಟ್ಟು actually ಮಜಾ ಟಾಕಿ ಸರ್ ಫೋನ್ ಮಾಡ್ಬಿಟ್ರೆ ಹೆಂಗು ಸ್ನಾನ ಆಯ್ತಲ್ಲ ಅಂತ ರೆಡಿಯಾಗಿ ಬಂದ್ಬಿಟ್ಟೆ ಸರ್. ತುಂಬಾ ಸಂತೋಷ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಾ. ಒಂದು ಪುಣ್ಯ ಏನಂದ್ರೆ ಪ್ರೊಡ್ಯೂಸರ್ ಸಾಹೇಬ್ರು ಅನ್ಕೊಂಡ್ರೆ ಅಬ್ಬಾ ಸದ್ಯ ಪಿಕ್ಚರ್ ಮುಗಿದು ರಿಲೀಸ್ ಆದ್ಮೇಲೆ ಇವ್ರುಗಳ ಬುದ್ಧಿ ಗೊತ್ತಾಯ್ತು. ಓಕೆ, ಮಾರ್ಚ್ 22 ಇದು ಒಂದು ಅತ್ಯುತ್ತಮವಾದಂತ ಒಂದು ಚಿತ್ರ. ಈ ಚಿತ್ರದ ಒಂದು ಕಲ್ಪನೆ, ಇದರ ಒಂದು ಕತೆ, ಪ್ರತಿಯೊಂದು ನಾನು ತುಂಬಾ ಸೂಕ್ಷ್ಮವಾಗಿ ಹೆಣೆದು ಅದರ ಒಂದು ಫಲಿತಾಂಶವನ್ನ ನಿಮ್ ಮುಂದೆ ತಂದಿರೋದು ನಮ್ಮ ನಿರ್ದೇಶಕರು. ಅವರು ಕೂಡ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ ಜೋರಾದ ಚಪ್ಪಾಳೆಯಿಂದ. ಪ್ಲೀಸ್ ವೆಲ್ಕಮ್ ಕೂಡ್ಲು ರಾಮಕೃಷ್ಣ ಸರ್. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ದಯವಿಟ್ಟು ಕೂತ್ಕೊಳ್ಳಿ ಸರ್ ಪ್ಲೀಸ್. ನಿರ್ದೇಶಕರ ಹೇಳಿ, ಈ ಸಿನಿಮಾದ ತಯಾರಿ ಎಷ್ಟು ವರ್ಷಗಳಿಂದ ಮಾಡಿದ್ರಿ? ಸುಮಾರು 20 ವರ್ಷಗಳಿಂದ ಅಂತ ಹೇಳ್ಬೋದು. ಇದಕ್ಕೆ ನನಗೆ ಪ್ರೇರಣೆ ಬಂದು ಬಾಬ್ರಿ ಮಸೀದಿ ಮತ್ತು ಅಯೋಧ್ಯೆ ಇಶ್ಯೂ. ಆ ಟೈಮ್ನಲ್ಲೇ ನನಗೊಂದು ಏನೋ ಒಂದು ಯಾಕೆ ಇದನ್ನ ಇಟ್ಕೊಂಡು ಒಂದು ಇದು ಮಾಡಬಾರ್ದು ಅಂತ ಸುಮಾರು ಒಂದು 20-22 ವರ್ಷಗಳ ಹಿಂದಿನಿಂದ ಈ ಕತೆ ನಾನು ತಯಾರು ಮಾಡಿದೆ. ಅದಕ್ಕೊಂದು ಸುಮಾರು ಒಂದು 10 ವರ್ಷಗಳಿಂದ ತುಂಬ ಜನ ನಿರ್ಮಾಪಕರು ಬಂದರು. ನೀವು ನಂಬ್ತಿರಲ್ಲ, ಒಂದು 4-5 ಜನ ನಿರ್ಮಾಪಕರು ಅಡ್ವಾನ್ಸ್ ಕೊಟ್ಟು ಬೇರೆ ಕತೆ ಮಾಡಿಸಿದ್ರು. ಕೊನೆಗೆ ಯಾವ ಮಟ್ಟಕ್ಕೆ ಬಂದೆ ಅಂದರೆ ನಾನು ಮನೇಲೆಲ್ಲ ಹೇಳ್ತಿದ್ದೆ, ನನ್ನ ಮಕ್ಳ ಹತ್ರ ಹೆಂಡತಿ ಹತ್ರ ಎಲ್ಲ, ಯಾಕೋ ಇದೊಂದು ಪಿಕ್ಚರ್ ಮಾಡಲಿಲ್ಲಲ್ಲ ಅನ್ನೋ ಕೊರಗು ಈಗಲೂ ನಂಗೆ ಕಾಡ್ತಾ ಇದೆ. ಕೊನೆಗೂ ಆಗಲ್ಲ ಇದನ್ನು ಮಾಡಲಿಕ್ಕೆ ಅಂತ ಇದ್ದೆ. ಅದೇನೋ ನನ್ನ ಪೂರ್ವ ಜನ್ಮದ ನನ್ನ ತಂದೆ ತಾಯಿಗಳ ಪುಣ್ಯನೋ ಏನೋ, ದೇವ್ರ ಥರ ನನಗೆ ಹರೀಶ್ ಅವರು ಸಿಕ್ಕಿದ್ರು. ಬಟ್ ನಾನು ನಿಜ ಹೇಳ್ತೀನಿ, ಯಾವತ್ತೂ ಒಂದು ವಿಚಾರದಲ್ಲೂ ಅವರಾಗೇನೆ ಏನು ಸಾಕ, ಇಷ್ಟೇ ಜನ ಸಾಕ, ಇಷ್ಟೇ ಸಾಕ, ಈ ಥರ ಕೇಳೋರು. ಒಂದೊಂದು ಫ್ರೇಮ್ನಲ್ಲೂ ಬ್ಯೂಟಿ ಕೇಳೋರು ಅವರು. ಇವನ್ ಕಲಾವಿದರು ಆಯ್ಕೆಲ್ಲ ಅಷ್ಟೇನೆ, ಸಣ್ಣ ಪಾತ್ರನೇ ಆಗಲಿ ಇನ್ಯಾರನ್ನ ಹಾಕ್ಬೋದು ಯೋಚನೆ ಮಾಡಿ, ಇನ್ಯಾರನ್ನ ಹಾಕ್ಬೋದು ಯೋಚನೆ ಮಾಡಿ ಅಂತ ಆ ಥರದಲ್ಲಿ ಇದು ಮಾಡೋರು. ಭಾರಿ ಇದು ಮಾಡಿದ್ದಾರೆ ಇವರು. ಈ ಪಿಕ್ಚರ್ ಬಗ್ಗೆ ಭಾರಿ ಭರವಸೆ ಇಟ್ಕೊಂಡಿದ್ರು, ಅದಕ್ಕೆ ಸಕ್ಸಸ್ ಆಗಿದೆ. ಆ ಖುಷಿಲಿ ಅವರು ಇದ್ದಾರೆ. ಈಗ ಮಾರ್ಚ್ 22 ಚಿತ್ರತಂಡದವ್ರಿಗೆ ನಮ್ಮ ಆಡಿಯನ್ಸ್ ಕೋರಿಕೆಗಳನ್ನ ಇಡ್ತಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ವೀಕ್ಷಕರೇ, ಸ್ಟುಡಿಯೋ ವೀಕ್ಷಕರೇ, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಗಂಗಾವತಿಯಿಂದ ಬಂದಿದ್ದೀನಿ. ಹೇಳಿಪ್ಪ. ನನ್ನ ಪ್ರಶ್ನೆ ಜೈ ಜಗದೀಶ್ ಸರ್ಗೆ. ಸರ್, ನೀವು ನಿಮ್ ಟೀನೇಜ್ ಅಲ್ಲಿ ಚಾಕ್ಲೇಟ್ ಹೀರೋ ಅಂತ ಫೇಮಸ್ ಆಗಿದ್ರಿ. ಹುಡುಗಿರನ್ನ ಇಂಪ್ರೆಸ್ ಮಾಡಕ್ ಏನೇನ್ ಐಡಿಯಾಸ್ ಯೂಸ್ ಮಾಡ್ತಿದ್ರಿ ಸರ್? ಚಾಕ್ಲೇಟ್ ಕೊಡ್ತಾ ಇದ್ರು. ಸೃಜನ್ ಅವ್ರು ಹೇಳಿದ್ರಲ್ಲ, ಚಾಕ್ಲೇಟ್ ಕೊಟ್ಟಿರೋದು ಉಂಟು. ಈಗ ನನ್ನ ಹೆಂಡತಿ ವಿಜಯಲಕ್ಷ್ಮಿ ಏನಿದ್ದಾರೆ, ಅವ್ರಿಗೆ ನಾನು ಚಾಕ್ಲೇಟ್ ಕೊಟ್ಟೆ ಲೈನ್ ಹೊಡೆದಿದ್ದು. ಆಕ್ಚುಲಿ ಏನ್ ಗೊತ್ತಾ, ಚೆನ್ನಾಗಿದೆ. ಹಳೆ ಕಾಲದಲ್ಲಿ ಹುಡುಗರು ಚಾಕ್ಲೇಟ್ ಕೊಟ್ಟು ಇಂಪ್ರೆಸ್ ಮಾಡೋರು, ಈಗಿನ ಕಾಲದ ಹುಡುಗರು ಬಿಸ್ಕೆಟ್ ಹಾಕಿ ಇಂಪ್ರೆಸ್ ಮಾಡೋರು. ನೆಕ್ಸ್ಟ್. ಹಲೋ ಸರ್. ಹಾಯ್. ಹಾಯ್ ಎವ್ರಿವನ್. ಹಲೋ. ನನ್ನ ಹೆಸರು ನಳಿನಿ ಅಂತ. ನಾನು ನಾಗರಬಾವಿಂದ ಬಂದಿದ್ದೀನಿ. ನನ್ನ ಕ್ವಶನ್ ಬಂದು ಶರತ್ ಸರಿಗೆ, ನೀವ್ ಯಾವಾಗ್ಲೂ ವಿಲನ್ ಪಾತ್ರ ಮಾಡ್ತಾ ಇರ್ತೀರಾ, ಯಾವಾಗ ಹೀರೋ ಪಾತ್ರ ಮಾಡ್ತೀರಾ? ನಿಮಗೆ ನಾನು ಹೀರೋ ಆಗ್ಬೋದು ಅಂತ ಅನ್ಸಿದ್ರೆ, ನನಗೆ ಆ ತರದ ಒಂದು ಅವಕಾಶ ಬಂದ್ರೆ
ನಮ್ಮ ನಿರ್ದೇಶಕರು ಆ ಥರದ ಒಂದು ಸೃಷ್ಟಿ ಒಂದು ಅವಕಾಶನ ಕಲ್ಪಿಸಿದ್ರೆ ಖಂಡಿತ ಮಾಡುವ ಪಾತ್ರ ಅಷ್ಟೇ ನನಗೆ. ಹೀರೋ ವಿಲನ್ನು ಕಾಮಿಡಿಯನ್ ಅಂತಿಲ್ಲ. ಇವ್ರು ಹೀರೋ ಆಗಿ ಮಾಡಿದ್ದಾರೆ. ಆ ದಿನಗಳು ಪಿಕ್ಚರ್ ನೋಡಿದ್ದೀರಾ? ಅದ್ರಲ್ಲಿ ಇವರೇ ಹೀರೋ. ಪಾತ್ರ ಹೀರೋ. ಥ್ಯಾಂಕ್ ಯು ಸರ್. ಹಾ ನೆಕ್ಸ್ಟ್. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ತೆ ಮಾ. ಸುಜನ್ ಸರ್, ನೀವು ಎಲ್ಲರನ್ನೂ ನಗಿಸ್ತೀರಾ. ನಾವು ನಕ್ಕು ಸಾಕಾಗಿದೆ. ಈಗ ನಾವು ಸ್ವಲ್ಪ ನಗಿಸ್ತೀವಿ, ನೀವು ನಗಿ ಸರ್. ನಾವು ನಗೆ ಕುಡ್ದಿಂದ ಬಂದಿದೀವಿ. ನಾವು ಇವಾಗ ಅಲ್ಲಿ ಬಂದು ನಿಮ್ಮನ್ನೆಲ್ಲ ನಗಿಸ್ಬೇಕು ಅಂತ ನಮ್ಗೆ ಆಸೆ ಸರ್. ಬನ್ನಿ ಬನ್ನಿ ಬನ್ನಿ, ಅದೇನ್ ಮಾಡ್ತೀರಾ ಬನ್ನಿ ನೋಡೋಣ. ನಗ್ಸಿ. ರೆಡಿ? ಇವಾಗ ಇವ್ರು ಮಾಡ್ದಂಗ್ ನೀವು ಮಾಡ್ಬೇಕು. ಎಸ್, ನಾವ್ ಮಾಡ್ಬೇಕಾ? ನಾನು ಮಾಡಿ ತೋರಿಸ್ತೀನಿ, ಅವ್ರು ಮಾಡ್ತಾರೆ. ಮೈಕ್ ಯಾರಾದ್ರೂ ಇಟ್ಕೊಳ್ಳಿ, ಕೊಡಿ, ನಾನು ಇಟ್ಕೊತೀನಿ. ಹಾ, ಬೇಡ, ನೀವು ಮಾಡ್ಬೇಕು. ನಾನ್ ಮಾಡಿದ್ರೆ ಅಷ್ಟೇ, ಅಲ್ಲಿ ಎಲ್ಲ ಅಧ್ವಾನ ಆಗೋಗುತ್ತೆ. ಹಾ, ವೆಲ್ಕಮ್ ಮಾಡೋಣ. ಈಗ ಒಂದು ಚೆನ್ನಾಗಿದೆ ಮಾಡೋಣ ಸರ್. ಚೆನ್ನಾಗಿದೆ 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 ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಮಜಾ ಟಾಕೀಸ್ ಚೆನ್ನಾಗಿದೆ. ಇನ್ನೊಂದ್ಸಲ ಮಜಾ ಟಾಕೀಸ್ ಚೆನ್ನಾಗಿದೆ. ಚಪ್ಪಾಳೆ. ಈಗ ಒಂದು ಗುರು ಲಾಪ್ ಮಾಡೋಣ. ನಮ್ಮ ಗುರುಗಳು ನಗೋದು SN ಲಾಫ್ಟರ್ ಅಂತ. SN ಸತ್ಯನಾರಾಯಣ ಅವರು ಕರ್ನಾಟಕ ನಗು ತಂದ್ರು. ಅವ್ರ ಲಾಪು ಸರ್ ಇದು. ಅವ್ರಿಲ್ಲ, ಈಗ ಸ್ವರ್ಗಸ್ಥರಾಗಿದ್ದಾರೆ. ಮಾಡಿ ತೋರಿಸ್ತೀವಿ ಸರ್. ಒಂದ್ ನಿಮಿಷ ಸರ್. ಎಲ್ಲರೂ ಬಗ್ಗೆ ಬೇಡ ಸರ್, ಮೈಕ್ ಬೇಡ. ಅವ್ರು ಕೇಳಿರಲ್ಲ, ನೀವೇ ಕೇಳ್ತಾರೆ. ಈಗ ಪಾರಿವಾಳ ಅಂತ ಗುಟ್ಟುಕೋ ನೋಡಿ. ನಾಲ್ಗೆನ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ. ಪಿಜನ್ ಲಾಪ್. ರೆಡಿ, ಸ್ಟಾರ್ಟ್. ವಾಪಸ್ ಆಗೋದು. ಈಗ ಶ್ವಾನ ನಗು ಅಂತ ನೋಡಿ. ಇದು ಈಗ ಲಯನ್ ಲಾಪ್. ಎಲ್ಲ ನಾಲ್ಗೆನ ಹೊರ ಹಾಕಿ. ರೆಡಿ, ಸ್ಟಾರ್ಟ್. ಇದು ಲಯನ್ ಲಾಪ್ ಅಂತೀವಿ. ಈಗ ಜ್ಯೂಸ್ ಕುಡಿಯೋಣ. ಎಲ್ಲರೂ ಲಯನ್ ಲಾಪ್ ಮಾಡಿ ಸುಸ್ತಾಗಿದ್ದೀವಿ. ಮ್ಯಾಂಗೋ ಜ್ಯೂಸ್ ಮಾಡೋಣ. ಎಲ್ಲರೂ ಸರ್ ಎಲ್ಲ ಹಣ್ಣು ಕಟ್ ಮಾಡ್ಕೊಳ್ಳಿ. ಜಾರ್ ತಗೊಳ್ಳಿ, ಹಣ್ಣು ಹಾಕಿ ಮಿಕ್ಸಿ. ಇವಾಗ ಮಿಕ್ಸಿಗೆ ಹಾಕೋಣ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ, ಮಿಕ್ಸಿ ಆಡ್ಸೋಣ. ರೆಡಿ, ಸ್ಟಾರ್ಟ್. ಈಗ ಜ್ಯೂಸ್ ಆಗಿದೆ. ಕೊಡ್ತೀವಿ. ಇವಾಗ ಕೈ ಇಟ್ಕೊಳ್ಳಿ, 2 ಕೈ. ಜ್ಯೂಸ್ ಕುಡಿಯೋಣ ಸರ್. ತಾವು ಮಾಡಿ. ರೆಡಿ, ಸ್ಟಾರ್ಟ್. ಚಪ್ಪಾಳೆ. ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ನಗೋದ್ರಿಂದ ಎಷ್ಟು ಒಳ್ಳೇದಿದೆ ಅಂದ್ರೆ, ಈಗ ಮನೆಗಳಲ್ಲಿ ನಗು ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಈಗ ವಯಸ್ಸಾದವ್ರನ್ನ ಎತ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಯಾರು ವಯಸ್ಸಾಗಿಲ್ಲ, ಸ್ವೀಟ್ 16ಗಳೇ ನಾವೆಲ್ಲ. ಅದಕ್ಕೋಸ್ಕರ ನಾವೆಲ್ಲ ಮನೆಗಳಲ್ಲೇ ಇದೀವಿ. ಇವಾಗ ನಗೋದ್ರಿಂದ ಇಲ್ಲಿ ಬಂದಿರೋರೆಲ್ಲ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡಿ, ಅವ್ರನ್ನೆಲ್ಲ ನಗೆ ಕುಟ್ಟು ಕಳಿಸ್ಕೊಡಿ. ಸೂಪರ್ ಮಾ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂತಂದ್ರೆ, ಚೆನ್ನಾಗಿ ನಡೀತಾ ಇರೋ ಪ್ರೋಗ್ರಾಮ್ ನ ಹಾಳು ಮಾಡಕ್ಕೆ. ಹಾಳ್ ಮಾಡಕ್ಕಲ್ಲ, ಇನ್ನು ಸೂಪರ್ ಮಾಡಕ್ ಬಂದಿದೀವಿ. ಅಂತದೇನಪ್ಪ ಮಾಡ್ತೀರಾ? ನಾವು ಇಲ್ಲಿಂದ ಒಳಗಡೆ ಏನು ನಡೀತಿದೆ ಎಲ್ಲ ಕೇಳಿಸ್ಕೊಂಡ್ವಿ. ಏನು ಎಲ್ಲಾ ಮೇಡಮ್ನ ಆಂಟಿಗಳನ್ನೆಲ್ಲ ಕರ್ಸ್ಬಿಟ್ಟು ಅಂಕಲ್ನೆಲ್ಲ ಕರ್ಸ್ಬಿಟ್ಟು ಏನೋ ನಗಿಸ್ತಾ ಇದೆಯಲ್ಲ. ನಂದು ಒಂದು ಕ್ಲಬ್ ಇದೆ, ಇದೇ ಹತ್ರ ಒಂದು ಟೀಮ್ ಇದೆ ಗೊತ್ತಾ? ಹೋ, ಏನು ಆ ಟೀಮ್ ಹೆಸರು? ಕಚ್ಚೆ ಕೊಳ್ಳಿ ಕ್ಲಬ್. ಕೊಳ್ಳಿ ಕಚ್ಚೆ ಕೊಳ್ಳಿ ಕ್ಲಬ್. ಕಚ್ಚೆ ಕೊಳ್ಳಿ ಅಲ್ಲ, ಕಚ್ಚೆ ಗುಳಿ ಕ್ಲಬ್. ಅದೇ ಕಚ್ಚೆ ಕೊಳ್ಳಿ ಕ್ಲಬ್. ಮಾತಾಡ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟಲ್ಲ. ಕಚ್ಚೆ ಗುಳಿ ಲಾಫಿಂಗ್ ಕ್ಲಬ್. ಎಷ್ಟು ಮುದ್ದಾಗಿ ಹೆಸರಿಟ್ಟಿದೀವಿ. ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟ. ನಮ್ ಟೀಮ್ಗೆ ಅವಮಾನ. ತುರಿ ಸಾರಿ ತುರಿ.
ಹೌದು, ಟೀಮ್ಗೆ ಅವಮಾನ ಅಂತ ಇದ್ದೀರಾ? ಎಷ್ಟು ಒಂದು ನಿಮ್ ಟೀಮಲ್ಲಿ ಒಂದು 50-60 ಜನ ಇದ್ದೀರಾ? ಇಲ್ಲಮ್ಮ ಒಂಚೂರು ಕಮ್ಮಿ, ಒಂದು 30 ಜನ, ಇನ್ನೊಂಚೂರು ಕಮ್ಮಿಮ್ಮ, 10, ಇನ್ನೊಂಚೂರು ಕಮ್ಮಿ, 5. ಇನ್ನೊಂಚೂರು ಕಮ್ಮಿ. ನೀನ್ ಒಬ್ಬನೇ ಇದೆಯಾ? ನಾನು ಒಬ್ನೇ ಯಾಕೆ ಹೇಳ್ತೀನಿ? ಅವನೇನ್ ಸತ್ತೋಗ್ಬಿಟ್ಟು ಮಣ್ಣು ತೆಗೆದು ಊಟ ಹಾಕೋರ ಇಲ್ಲ, ನಾನು ಅವನು ಇಬ್ರು ಇದೀವಿ ನಮ್ಮ ಟೀಮಲ್ಲಿ. ಇಬ್ರಿರೋದಕ್ಕೆ ಟೀಮ್ ಅನ್ನಲ್ಲ ಕಣೋ, ಕಪಲ್ ಅಂತಾರೆ. ಏನ್ ಮಾಡಕ್ ಬಂದಿದ್ದೀರಾ ನೀವೀಗ? ಅವರೆಲ್ಲ ಈಗ ಲಾಫಿಂಗ್ ಟಿಪ್ಸ್ ನ ಹೇಳ್ಕೊಟ್ರಲ್ಲಪ್ಪ, ನಾವು ಅದೇ ತರ ಹೇಳ್ಕೊಡ್ತೀವಿ. ಏನು ಲಾಫಿಂಗ್ ಟಿಪ್ಸ್? ಇದು ನೋಡ್ಬೇಕಾ? ಸರ್, ಈಗ ನಾನು ನಿಮ್ಗೆಲ್ಲ ನಗುನ ಹೇಳ್ಕೊಡಕ್ ಬರ್ತಾ ಇದ್ದೀನಿ. ಈಗ ಮೊದಲನೆಯ ನಗು, ನಮ್ಮ ಲಾಫಿಂಗ್ ಕ್ಲಬ್ಬಿನ ಮೊದಲನೆಯ ನಗುನ ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ ನನ್ನ ಪಾರ್ಟ್ನರ್ ಆದ ಮುತ್ತುಮಣಿ ಬರ್ತಾ ಇದ್ದಾನೆ. ಓಕೆ, ರೆಡಿನಾ ಮುತ್ತುಮಣಿ? ಯಾ. ಕಪ್ಪುರ್ ಸುಳ್ಳಿ ಇಲ್ಲ. ಸುಳಿ ಅಂದ್ರೆ ಏನು? ತಲೆ ಮೇಲಿರೋ ಸುಳಿ, ಉಗುರು ಸುಳಿ, ಹೊಟ್ಟೆ ಮೇಲಿರೋ ಒಕ್ಕುಳು ಸುಳಿ. ಈ ಲಾಫ್ ಮಾಡೋದ್ರಿಂದ ಈ ಸುಳಿಗಳೆಲ್ಲ ಆಕ್ಟಿವೇಟ್ ಆಗಿ ಇನ್ನೂ ಜಾಸ್ತಿ ಎನರ್ಜಿ ಸಿಗುತ್ತೆ. ಮುತ್ತು ಯಾಕೆ ಯಾಕೋರ ಅರ್ಥ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅನ್ನೋ. ಅರ್ಥ ಆಗೋದಂತೆ. ಭೂಮಿಗೆ ಭಾರವಾಗಿ ಏನೇ ನಮ್ಮ ಮಗ ಹೆಚ್ಚು ಫಸ್ಟ್ ಮುಟ್ಟು ಏನ ಸುಮ್ನೆ ಮಾತಾಡ್ತಾ ನಿಂತಿರೋದು. ಡೆಮಾನ್ಸ್ಟ್ರೇಷನ್ ತೋರ್ಸು. ಎಲ್ಲಿ ಯಾವ ಬಿಲ್ಡಿಂಗ್ ಹೊಡಿಬೇಕು ಹೇಳು, ಎಲ್ಲಿ ಹೊಡೆದಾಕ್ಬೇಕು? ಡೆಮಾಲಿಷನ್ ಅಲ್ಲ, ಡೆಮಾನ್ಸ್ಟ್ರೇಷನ್. ಮಾಡಿ ತೋರ್ಸು. ಒಂದ್ ನಿಮಿಷ ಇರು. ಡೆಮಾನ್ಸ್ಟ್ರೇಷನ್ ಅಂದ್ರೇನು? ಅದೇ ಮಾಡ್ತಿದ್ದೀರಲ್ಲ ಅದೇ ಅಂತೆ ಮಾಡು. ಓಕೆ. ಏನ ಬಿದ್ದೋಯ್ತು ನಿಂದ ಗ್ಲಾಸು? ಹೊಡೆದೋಗಿಲ್ವಲ್ಲ ಬಿಡು. ಯಾಕೋ ನಾವು ಮುತ್ತುಮಣಿ ಇಸ್ ಡೂಯಿಂಗ್ ಕಪ್ಪುರ್ ಸುಳ್ಳಿ ಇಲ್ಲ. ಎಸ್. ಬಾಯ್ಲೆ ಅಂತಿರಿಕೋ ಶಾಬಾಸ್. ಏನ್ ಮಾಡಿದೆ? ಕಪ್ಪುರ್ ಸುಳಿ ಲಾಫ್ ಇದು ಹಿಂಗ? ಇದು ಕಪ್ಪುರ್ ಸುಳಿ ಏನ್ ಲಾಫ್ ಇದು? ಏನ್ ಮಾಡಿದೆ? ಮತ್ತೆ ಮಾಡ ಮುತ್ತು. ಕಮಾನ್, ಗೊತ್ತಾಗ್ಲಿಲ್ವಂತ ಇನ್ನೊಂದ್ಸಲ ಮಾಡು. ನೀನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಪ್ಪ, ನಿಮ್ಗೆ ಅರ್ಥ ಮಾಡ್ಕೊಬ್ರ. ಸ್ವಲ್ಪ ಥಿಂಕ್ ಮಾಡು. ಯಾಕೆ? ನಾನು ಮ್ಯೂಟಲ್ ಮಾಡ್ತೀನಿ. ಮ್ಯೂಟಲ್ ಮಾಡು. ಕಪ್ಪುರ್ಸ್ ಸುಳ್ಳಿ ಲಾಫ್. ನೋಡೋದಕ್ಕೆ ಹೆಂಗಿತ್ತು ಅಂತ ನಾನ್ ಹೇಳ್ತೀನಿ, ನೀನ್ ಮಾಡು ಮ್ಯೂಟಲ್ಲಿ. ಕಪ್ಪೆ ನುಂಗ್ಬಿಟ್ಟಿದೀನಿ, ಹೊರಗ್ ಬರ್ತಾ ಇಲ್ಲ, ಕೈಯಾಕ ಆಚೆ ತೆಗಿರೋ ಅಂದಂಗಿದೆ. ಹಂಗ್ ಮಾಡ್ದ ನೀನು? ಅವನು ಯಾಕೆ ಹಂಗ್ ತಿಳ್ಕೊಂಡ? ಯಾವ ಆಂಗಲ್ ಇಂದ ಹಂಗ್ ಕಾಣ್ತು ನಿನಗೆ? ಕರೆಕ್ಟ್ ಆಗಿ ನೋಡು. ಮಾಡ ನೀನು ಮಾಡ ಮಾಡ. ಕಪ್ಪೆ ನುಂಗ್ಬಿಟ್ಟಿದೀನಿ, ಆಚೆಗೆ ಬರ್ತಾ ಇಲ್ಲ, ಕೈಯಾಕ ಆಚೆ ತೆಗಿರಿ. ಈಗ ನನಗೂ ಹಂಗೆ ಕಾಣ್ತು. ನೀನೇ ತಾನು ಹೇಳ್ಕೊಟ್ಟಿದ್ದೆ. ಇದು ನಮ್ಮ ಲಾಫಿಂಗ್ ಕ್ಲಬ್ಬಿನ ನೆಕ್ಸ್ಟ್ ಲಾಫ್, ಪುದೀನ ಚಟ್ನಿ ಲಾಫ್. ಇದೇನ್ ಪುದೀನ ಚಟ್ನಿ ತಿನ್ಬಿಟ್ಟು ಖಾರ ಜಾಸ್ತಿ ಇದ್ರೂ ನಗ್ತಾ ಇರೋದಾ? ಅಯ್ಯೋ ದಡ್ಡ ದಡ್ಡ. ಒಳ ಅರ್ಥ ಇದೆಯಮ್ಮ, ಒಳ ಅರ್ಥ. ಒಳ ಅಂಗಿ ಇದೆಯಾ? ಹೋಗ್ಲಿ. ಹೆಂಗ್ ಗೊತ್ತಾಯ್ತು ಕೊಬ್ರ? ಹೇಳು ಒಳ ಅರ್ಥ ಏನು ಅಂತ. ಹೇಳ್ತೀನಿ ಕೇಳು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ರೌಡಿ ಹತ್ರ ತಗ್ಲಾಕೊಂಡಾಗ ಅವನು ನಮ್ಮನ್ನ ಚಚ್ಚಿ ಚಚ್ಚಿ ಪುದೀನ ಚಟ್ನಿ ತರ ಮಾಡ್ತಾನಲ್ಲ, ಅದಾಗಬಾರ್ದು ಅಂತ ಈ ಲಾಫ್ ಇರೋದು. ಇದನ್ನ ಮಾಡೋದ್ರಿಂದ ಧೈರ್ಯ ಬರುತ್ತೆ, ನಡುಕ್ತಾ ಇರೋ ತೊಡಗಳಿಗೆ ನಿಂತ್ಕೊಳ್ಳಕ್ಕೆ ಕಾನ್ಫಿಡೆಂಟ್ ಬರುತ್ತೆ. ಈಗ ತೋರಿಸ್ತಾ ನೋಡು ಮುತ್ತು. ಯಾ ಕಮಾನ್ ಡೆಮಾನ್ಸ್ಟ್ರೇಷನ್ ಪ್ಲೀಸ್. ಹೆಂಗಿತ್ತು ಇದು? ಕಾಬ್ರಿ ಲಾಫ್ ತರ ಇತ್ತು. ಕಾಬ್ರಿ ಲಾಫ್ ತರ ಇತ್ತು. ಏನೋ ಮಿಸ್ ಮಾಡ್ದಂಗೈತೇನಾ? ಕಾಬ್ರಿ ಲಾಫ್ ಏನ? ಗಾಬರಿ. ಈ ಕಡೆ ತಿರ್ಗ. ಏನ ಇದು? ಬ್ಲಡ್ ಬಂದ್ಬಿಡ್ತು. ಅವನೇನಂದ ಗೊತ್ತಾ? ಏನ ಬಾಯ್ಲಿ ನೋಡು, ಬ್ಲಡ್ ಬಂದಿರ್ತದ. ಬಂತಲ್ಲ ಮತ್ತ ಅಂತ ಮಾತೇ ಹೇಳಿದ್ದು. ಮುಗಿತೇನ ನಿಮ್ದು ಕೋತಿ ಆಟಗಳು? ಕೋಬ್ರಾ, ಇನ್ನೊಂದೇ ಒಂದು ಕೊನೆಯದು. ಇನ್ನೂ ಒಂದು ಏನು? ಕೊನೆಯದಾಗಿ ನಮ್ಮ ಲಾಫಿಂಗ್ ಕ್ಲಬ್ ನಲ್ಲಿ ಮಾಡ್ತಾ ಇರೋ ನಗು ಆಲೆ ಮನೆ ಲಾಫ್. ಆಲೆ ಮನೆ ಏನಿದು? ಈ ಕಬ್ಬನ್ನ ಕಾಣಿಸ್ಕಾಕ್ತಿವಿ, ತಿರ್ಗಿಸಿದ್ರೆ ಹಿಂಡುತ್ತಲ್ಲ, ಆ ತರ ಲಾಫ್. ಹಿಂಗ್ ಮಾಡಿ ತೋರ್ಸು, ಮಾಡಿ ತೋರ್ಸು. ಡೆಮಾನ್ಸ್ಟ್ರೇಷನ್ ಪ್ಲೀಸ್. ತೊಬ್ಬಾಕು. ತೊಬ್ಬು 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 ತೊಬ್ಬ. ಅದೇ ಕಣ, ತೊಬ್ಬು ಹಾಕ್ಬೇಕಲ್ಲ. ಕಬ್ಬು ಕಬ್ಬು. ತೊಬ್ಬು ಹಾಕು ನಿನಗೆ.
ಹಾಕ್ಬಿಟ್ಟೆ ಜ್ಯೂಸ್ ಎಲ್ಲಿ ಹಿಡ್ಕೊಳ್ಳಿ ಏಯ್ ಈ ಲಾಫ್ ಮಾಡೋದ್ರಿಂದ ಏನು ಉಪಯೋಗ? ಈ ಲಾಫ್ ಅನ್ನ ಮಾಡೋದ್ರಿಂದ ಹಸುವಾದವ್ರಿಗೆ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ಹೆಂಗೋ ತುಂಬುತ್ತೆ? ಕೋಬ್ರಾ ಇವನ್ನ ಕರ್ಕೊಂಡೋಗಿ ಈ ತರ ನಗ್ತಾ ಇರ್ಬೇಕಾದ್ರೆ ಹೊರಗಡೆ ರೋಡಲ್ಲಿ ನಿಲ್ಸ್ಬಿಡೋದು. ರೋಡಲ್ಲಿ ನಿಲ್ಸ್ಬಿಟ್ಟಾಗ ನೋಡಿದವ್ರು ಸುಮ್ನೆ ಹೋಗ್ತಾರ. ಮಾಡು ನೀನ ಟೊಬಾಕೋ ಹೋಗ್ತಾ ಇರೋರು ತಗೊಳ್ಳೋ 2 ರೂಪೀಸ್ ಹಿಂಗ್ ಹಾಕ್ತಾರೆ. ಈ ಕಡೆ ಹೋಗ್ತಾ ಇರೋರು ಪಾಪ ಹೊಟ್ಟೆ ನೋವು ಇರ್ಬೇಕು ಅಂತ ಈ ಕಡೆ 2 ರೂಪೀಸ್ ಹಾಕ್ತಾರೆ. ಇನ್ನೊಬ್ಬ 5 ರೂಪೀಸ್ ಹಾಕ್ತಾರೆ. ಈ ದುಡ್ಡೆಲ್ಲ ತಗೊಂಡೋಗಿ ಏನಾದ್ರು ತಿಂಡಿ ತಗೊಂಡ್ ತಿನ್ಕೊಳ್ಳೋದು. ಭಿಕ್ಷೆ ನಾನು ಇದೇನ ಭಿಕ್ಷೆ ಬೇಡೋದು ಅಂದ್ರೆ ಇನ್ನೇನು ಭಿಕ್ಷೆ ಮಾಡಿಸ್ಬಿಟ್ಟು ನಿನ್ನ ಕಾಸಲ್ಲಿ ಹಾಕ್ಬಿಟ್ಟಿದ್ಯಲ್ಲ. ಓ ಮತ್ ನಾನ್ ದಿನ ಮನೆಯಿಂದ ಬರ್ಬೇಕಾದ್ರೆ ಹಿಂಗೆ ಮಾಡ್ಕೊಂಬರೋದು ಅದನ್ನ ಭಿಕ್ಷೆ ಅಂತಾರ? ಇನ್ನೇನಂತಾರೆ? ನನ್ನ ಹತ್ರ ಒಂದು ಲಾಫ್ ಇದೆ ಕಣ, ಇದನ್ನೆಲ್ಲ ಬಿಟ್ಬಿಡಿ, ಇದನ್ನ ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಲಾಂಗ್ ಲಾಫ್ ಅಂತ. ಇದು ನಮ್ಮ ಮಕ್ಕಳ ಹೆಂಗೆ? 1 2 3 ಯಾರ್ದು ನಗೋದು ಲಾಂಗ್ ಲಾಫ್. ಇದಕ್ಕೆ ಲಾಂಗ್ ಲಾಫ್ ಅನ್ನಲ್ಲ, ಒಳಗಡೆ ಒಳ್ಳೆ ಲಾಂಗ್ ಇಟ್ಟಿದ್ದೀನಿ, ತಂದು ಕೊಚ್ತೀನಿ, ಎಲ್ಲರೂ ನಗ್ತಾರೆ, ಅದಕ್ಕೆ ಲಾಂಗ್ ಲಾಫ್ ಅಲ್ಲ. ಏನು ಅಂತ ಮಾತಾಡ್ತಾ ಇದ್ಯಾ? ಏನು? ನಾನು ಇಲ್ಲಿ ಬಂದಿದ್ದೆ ಏನಕ್ಕೆ ಗೊತ್ತಾ? ಏನಕ್ಕೆ? ಸರ್ ಟೈಮ್ ಎಷ್ಟು ಸರ್? 12:20. ಓಕೆ ಸರ್, ನಾನು ಟೈಮ್ ಕೇಳಕ್ ಬಂದಿದ್ದು. ಯಾಕೆ ಲಾಂಗ್ ತೆಗಿತೀಯಾ? 12:20. ಓಕೆ 12:20. ಮಗು, ಇವಾಗ ನೀನು ಏನ್ ಡುಬಾಕ್ ಡೈಲಾಗ್ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ? ನನ್ನ ಮನ್ಸನ್ನ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಸೂಜಾ. ನನ್ನ ಮಗ ಜೊತೆ ಸೇರ್ಕೊಂಡ್ರೆ ನನ್ಗೆ ಹಿಂಗೆ ಆಗುತ್ತೆ ಅಂತ ಗೊತ್ತು. ಅವನು ಸುಳ್ಳು ಟೈಮಿಂಗ್ ಎಲ್ಲ ಹೇಳ್ಬಿಟ್ಟು ಹೋಯ್ತಾನ. ಅವನು ಈಗ 8:50 ಟೈಮು. ನನ್ನ ಹತ್ರ ಇದೆ ವಾಚ್, ನನ್ನ ಹತ್ರನೇ ಕೇಳ್ಬೋದಾಗಿತ್ತಲ್ಲ, ಇವ್ರ ಹತ್ರ ಬಂದು ಯಾಕೆ ಕೇಳ್ಬೇಕಾಯ್ತು? ಅವನು ಹೋಗಕ್ಕಿಂತ ಮುಂಚೆ ಒಂದು ಎಸ್ಕೇಪ್ ಲಾಫ್ ಅಂತಿದೆ, ತೋರಿಸಿಲ್ಲ ನಾನು. ಹಿಂಗಪ್ಪದು ಲಾಫ್ಟರ್ ಅಂದ್ರೆ ನಗೋದು, ಅಳೋದಲ್ಲ. ಯಾಕೆ ಅಳ್ತಾ ಇದೆಯಾ? ಎಸ್ಕೇಪ್ ಲಾಫ್ ತೋರ್ಸು. ನನ್ ಮಗನ ಇರಿಟೇಟ್ ಮಾಡಬೇಡ, ತೋರ್ಸೋ. ಕೊಡ್ರ ಮಚ್ಚಲು ಇದೇ ಕೇಳೋ ಎಸ್ಕೇಪ್ ಲಾಫ್. ಓಕೆ, March 22 ಸಿನಿಮಾ ತಂಡದವರು ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಎಸ್ ಸರ್. ಎಸ್. ಸೊ ಮತ್ತೊಮ್ಮೆ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮ ಚಿತ್ರಕ್ಕೆ ಶುಭ ಹಾರೈಕೆಗಳು. ಇವಾಗ ಯಾವ ರೀತಿ ಮುನ್ನುಗ್ತದೆ, ಶತದಿನೋತ್ಸವನ್ನ ಪೂರೈಸಲಿ, ನಿಮ್ಮ ಎಲ್ಲಾ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ದಯವಿಟ್ಟು ಬನ್ನಿ. ವೀಕ್ಷಕರೇ, ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ, ಗಿಡ ನಡಿ, ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.